ಇನ್ನು ಕಶ್ಯಪರು ಋಷಿ ಮುನಿಗಳಾಗಿದ್ರು, ಮನುಷ್ಯರು, ಅವರ ಹೆಂಡತಿ ಕೂಡ ಮನುಷ್ಯರು. ಪಕ್ಷಿಗಳನ್ನ, ಪ್ರಾಣಿಗಳನ್ನ ಅಥವಾ ಸರ್ಪಗಳನ್ನ ಸಂತತಿಯಾಗಿ ಪಡೆಯೋದು ಹೇಗೆ ಅಂತ ಒಂದ್ ಮೊಟ್ಟೆನ ಒಡೆದ್ಬಿಟ್ಲು, ಅವಳೇ ಒಡೆದ್ಬಿಟ್ಲು. ಒಡೆದ್ರೆ ಅದ್ರ ಒಳಗಿಂದ ಒಂದು ಮಗು ಬಂತು, ಮನುಷ್ಯರ ಮಗು. ಆ ಮಗು ತನ್ನ ತಾಯಿಗೆ ಶಾಪ ಕೊಡುತ್ತೆ, ನೀನು ದಾಸಿ ಆಗ್ಬೇಕು, ನಿನ್ನ ಸವತಿಗೆ ನೀನ್ ದಾಸಿ ಆಗ್ಬೇಕಾಗತ್ತೆ, ನನಗ್ ತೊಂದರೆ ಕೊಟ್ಟಿಲ್ಲ, ನೀನು ತೊಂದರೆ ಅನುಭವಿಸ್ಬೇಕಾಗತ್ತೆ. ಈ ಸರ್ಪದೋಷವೇ ಮೊದಲಾದ ಎಲ್ಲಾ ದೋಷಗಳಿಗೂ ಕೂಡ, ನಾಗಗಳಿಗೆ ಸಂಬಂಧಪಟ್ಟಂತೆ ಎಂಥ ದೋಷವನ್ನಾದ್ರೂ ಕೂಡ ಗರುಡ ದೂರ ಮಾಡಬಲ್ಲ. ಯಾಕೆಂದ್ರೆ ಅದು ಅವನ ಹುಟ್ಟು ಗುಣ ಅನ್ಬೋದು, ಅವನ ಮಂತ್ರಕ್ಕೆ ಅಂಥ ಶಕ್ತಿ ಇದೆ. ಗರುಡ ಮಂತ್ರ ಅಥವಾ ಗರುಡ ಗಾಯತ್ರಿ, ತತ್ಪುರುಷಾಯ ವಿದ್ಮಹೆ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯ. ಈ ನಮ್ಮ ಗರುಡ ಮುಂದೆ ಮಹಾವಿಷ್ಣುವಿಗೆ ವಾಹನ ಆಗೋದು ಹೇಗೆ ಅಂತ. ದೇವತೆಗಳ ಜೊತೆ ಯುದ್ಧ ಮಾಡಿದ ಇಂದ್ರನ ವಜ್ರಾಯುಧವನ್ನು ಹಾಕಿದ್ರೆ ಗರುಡನಿಗೆ ಏನೂ ಆಗ್ಲಿಲ್ಲ. ವಜ್ರಾಯುಧಕ್ಕೊಂದು ಬೆಲೆ ಕೊಡಬೇಕು ಅಂತ ಒಂದು ರೆಕ್ಕೆ ಒಂದು ಪುಕ್ಕ ಅಂತೀವಲ್ಲ, ಅದನ್ನ ಬೀಳ್ಸದ್ನಂತ ಅವನೇ ಹೀಗದಂತೆ. ಅಂಥ ಶಕ್ತಿ ಗರುಡನದ್ದು. ಹೌದಾ, ಏನ್ ಬೇಕಾದ್ರೂ ಕೊಡ್ತೀಯ, ನಮ್ಗೆ ಅಮೃತ ಕೊಡು. ಎಂಥ ಬೇಡಿಕೆಗಳನ್ನ ಇಡ್ತಾರೆ ಅಂತಂದ್ರೆ, ಈ ಅಮೃತವನ್ನ ಹೆಂಗ್ ತರೋದು? ಅದು ದೇವಲೋಕದಲ್ಲಿ ಪ್ರೊಟೆಕ್ಟೆಡ್ ಆಗಿರುವಂತಹದ್ದು. ಅಮೃತವನ್ನ ತಂದು ನಾಗಗಳಿಗೆ ಕೊಟ್ಟ, ಆದ್ರೆ ನಾಗಗಳಿಗೆ ಸಿಗ್ಲಿಲ್ಲ. ಯಾಕೆ? ಆ ಗರುಡ ಪುರಾಣದಲ್ಲಿ ಗರುಡನ ಬಗ್ಗೆ ಹೇಗ್ ಧ್ಯಾನ ಮಾಡಬೇಕು, ಗರುಡ ಹೇಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ. ಗರುಡ 5 ಬಣ್ಣದಲ್ಲಿದ್ದಾನೆ. ಕಾಲಿನಿಂದ ಮಂಡಿ ತನಕ ಬಂಗಾರದ ಬಣ್ಣ, ಮಂಡಿಯಿಂದ ಹೊಟ್ಟೆಯವರೆಗೆ ಬಿಳಿ ಬಣ್ಣ, ಹೊಕ್ಕಳಿನಿಂದ ಕುತ್ತಿಗೆಯವರೆಗೆ ಕೆಂಪು ಬಣ್ಣ, ಕುತ್ತಿಗೆಯಿಂದ ತಲೆ ತನಕ ಹಸಿರು ಬಣ್ಣ, ಕೂದಲು ಕಪ್ಪು ಬಣ್ಣ. ಹೇಗಿದ್ದಾನ ಗರುಡ? ತುಂಬಾ ಕಲರ್ಫುಲ್ ಆಗಿದ್ದಾನೆ. ಈಗ ಎಷ್ಟೊಂದು ದೇವಸ್ಥಾನಗಳಲ್ಲಿ ಗರುಡ ಬಂದು 3 ಸುತ್ತು ಹಾಕದ್ಮೇಲಿಂದಾನೆ ರಥ ಮುಂದೆ ಹೋಗೋದು, ರಥೋತ್ಸವ ನಡೆಯೋದು ಎಲ್ಲ ಹೇಳ್ತಾರೆ. ಇದರ ಹಿನ್ನೆಲೆ ಏನು, ಹೇಗೆ ಸಾಧ್ಯ ಇದು ಅಂತ? ಗರುಡ ಬಂದ ಮೇಲೆ ರಥ ಯಾಕೆ ಹೊರಡುತ್ತೆ ಅಂದ್ರೆ, ಇದು ತುಂಬಾ ಸಿಂಪಲ್ ಆದ ಉತ್ತರ. ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಈತ ಪಕ್ಷಿಗಳ ರಾಜ, ಭಗವಾನ್ ವಿಷ್ಣುವನ್ನೇ ತನ್ನ ಮೇಲೆ ಕೂರಿಸ್ಕೊಂಡು ಹಾರಾಡೋ ಅಂತ ಮಹಾಶೂರ. ಇನ್ನು ಇವನ ಜನ್ಮ ವೃತ್ತಾಂತವನ್ನ ಕೇಳಿದ್ರೆ ಸಕಲ ದೋಷಗಳೂ ನಿವಾರಣೆ ಆಗತ್ತೆ ಅನ್ನುವಂತ ನಂಬಿಕೆನೇ ಇದೆ. ಯಾರಿವರು? ಗರುಡ. ಗರುಡನ ಕಥೆ ಏನು? ಗರುಡ ಮಹಾವಿಷ್ಣುವಿನ ವಾಹನವಾಗಿದ್ದಾದ್ರೂ ಹೇಗೆ? ಈ ಎಲ್ಲ ವಿಚಾರಗಳನ್ನ, ಗರುಡನ ವೃತ್ತಾಂತವನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಅಧ್ಯಾಪಕರಾಗಿರುವಂತ ಲಕ್ಷ್ಮೀಕಾಂತ ಆಚಾರ್ಯರು. ನಮಸ್ತೆ ಆಚಾರ್ಯರೇ, ಹೇಗಿದ್ದೀರಿ? ಆರೋಗ್ಯ. ಗರುಡನ ಬಗ್ಗೆ ತುಂಬಾ ವಿಚಾರಗಳನ್ನ ಇವತ್ತು ತಮ್ಮಿಂದ ತಿಳ್ಕೋಬೇಕು ಅಂತ ಬಹಳ ಆಸೆ ಇದೆ, ದಯಮಾಡಿ ತಿಳಿಸ್ಕೊಡ್ಬೇಕು. ಖಂಡಿತ. ಮೊದಲನೇದಾಗಿ ಗರುಡಂಗ್ ಅಂದ ತಕ್ಷಣ ಗರುಡ ಕಶ್ಯಪರ ಮಗ ಅಂತ ಸಾಕಷ್ಟು ಜನಕ್ಕೆ ತಿಳಿದಿರುತ್ತೆ. ಈ ಕಶ್ಯಪ ಋಷಿಗಳು ಯಾರು, ಅವರ ಹಿನ್ನೆಲೆಯಿಂದ ಶುರು ಮಾಡೋಣ ಅಂತ. ಖಂಡಿತ ಹೌದು. ಯಾರೇ ಒಬ್ಬರ ಬಗ್ಗೆ ತಿಳ್ಕೊಳ್ಳೋ ಮೊದಲು ಅವ್ರ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಂಡ್ರೆ ಮಗನ ಬಗ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಹೌದು, ಹಾಗೆ ಮಾಡೋಣ. ಪ್ರಸಿದ್ಧವಾಗಿ ನಮಗ್ ಗೊತ್ತಿರೋ ಹಾಗೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು ಅಂತ. ಆದ್ರೆ ಯಾರೇ ಒಬ್ಬ ವ್ಯಕ್ತಿ ಎಲ್ಲಾ ಕೆಲಸ ಹೇಗ್ ಮಾಡೋದು? ಇವಾಗ ಬಿಲ್ಡಿಂಗ್ ನ ಇಂಜಿನಿಯರ್ ಕಟ್ಟದ ಅಂತೀವಿ, ಅಷ್ಟೇನಾ? ಅಲ್ಲಿ ಮೇಸ್ತ್ರಿ ಮತ್ತೊಬ್ರು ಕೆಲಸದವರು ಎಲ್ಲರೂ ಇರ್ತಾರಲ್ಲ, ಹಾಗೆ ಅವರು ಸೀನಿಯರ್ ಇಂಜಿನಿಯರ್ ಇದ್ದ ಹಾಗೆ ಬ್ರಹ್ಮದೇವರು. ಅವರು ತಮ್ಮ ಮಕ್ಕಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಪಾಸ್ ಮಾಡಿದ್ರು, ನೋಡಿ ನೀವು ಸೃಷ್ಟಿ ಮಾಡಬೇಕು, ನನಗ್ ದೇವ್ರು ಕೊಟ್ಟ ಕೆಲಸ, ನಾನ್ ನಿಮ್ಗೆ ಈ ಕೆಲಸ ಕೊಡ್ತಾ ಇದ್ದೀನಿ. ಹಾಗೆ ಬ್ರಹ್ಮದೇವರ ಮಕ್ಕಳಾಗಿ ಬಂದವರು ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ದಕ್ಷ, ನಾರದ ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳು. ಇದರಲ್ಲಿ ದೊಡ್ಡ ಮಗ ಮರೀಚಿಗಳಿಗೆ ಕಲಾ ಅನ್ನೋ ಹೆಂಡತಿ, ಅವರಲ್ಲಿ ಹುಟ್ಟಿದಂತಹ ಮಗನೇ ಕಶ್ಯಪರು ಅಂತ. ಕಶ್ಯಪರಿಗೆ ದಕ್ಷ ಪ್ರಜಾಪತಿ ಅಂತ ನಾವೇನ್ ಕೇಳ್ತೀವಲ್ಲ, ಆ ದಕ್ಷ ಪ್ರಜಾಪತಿಗೆ 60 ಜನ ಹೆಣ್ಣು ಮಕ್ಕಳು. ಅದರಲ್ಲಿ 17 ಜನರನ್ನ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡ್ತಾನೆ ದಕ್ಷ. ಆ ಕಶ್ಯಪರಿಂದಲೇ ನಾವಿವತ್ತು ನೋಡುವಂತಹ ಪ್ರತಿಯೊಬ್ಬ ಜೀವ ಪ್ರಭೇದಗಳು ಕೂಡ ಬಂದಿರುವಂತಹದ್ದು. ಅಂದ್ರೆ ಅದು ದೇವತೆಗಳಾಗಿರ್ಬೋದು, ದೈತ್ಯರು ಅಥವಾ ರಾಕ್ಷಸರು ಅಂತ ನಾವ್ಯಾರನ್ನ ಕರಿತೀವಿ ಅವರಾಗಿರ್ಬೋದು, ಸರ್ಪಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅಥವಾ ಹಸುಗಳಾಗಿರ್ಬೋದು, ಬೇರೆ ಬೇರೆ ತರದ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ದೇವತೆಗಳ ತನಕ ಎಲ್ಲರೂ ಕೂಡ ಕಶ್ಯಪರ ಮಕ್ಕಳು. ಆದ್ರೆ ಇದ್ರಲ್ಲಿ ವಿಶೇಷ ಏನು ಅಂತಂದ್ರೆ, ಕಶ್ಯಪರು ಅಂತ ನಾವು ಕೇಳ್ತೀವಲ್ಲ, ಕಶ್ಯಪರು ಇಡೀ ಜಗತ್ತಿನ ತಂದೆ ಒಂದು ಲೆಕ್ಕಕ್ಕೆ, ದೇವತೆಗಳಿಂದ ಹಿಡಿದು ಎಲ್ರಿಗೂ ತಂದೆ. ಬಟ್ ಈ ಕಶ್ಯಪ ಅಂದ್ರೆ ಏನು ಅಲ್ವಾ? ನಾವ್ ಇದನ್ನ ನಿಜವಾಗ್ಲೂ ತಿಳ್ಕೊಬೇಕಾಗಿರೋದು. ಕಶ್ಯಪ ಅಂತಂದ್ರೆ ಬೇರೆ ಬೇರೆಯವ್ರು ಬೇರೆ ತರ ಹೇಳ್ತಾರೆ. ಕೆಲವೊಬ್ರು ಹೀಗೆ ಹೇಳ್ತಾರೆ, ಕಶ್ಯಪ ಅನ್ನೋದನ್ನ ಉಲ್ಟಾ ಮಾಡಿದ್ರೆ ಏನಾಗತ್ತೆ, ಪಶ್ಯಕ ಅಂತ ಆಗತ್ತೆ. ಪಶ್ಯಕ ಅಂತಂದ್ರೆ ಎಲ್ಲವನ್ನ ನೋಡುವನು, ಯಾವಾಗ್ಲೂ ಎಲ್ಲವನ್ನ ನೋಡುವನು.
ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಬಗ್ಗೆ ಹೇಗೆ ಚೆನ್ನಾಗಿ ಗೊತ್ತಿರತ್ತೋ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಜೀವ ಪ್ರಭೇದಗಳು ಇವ್ರ ಮಕ್ಕಳು. ಆ ಮಕ್ಕಳ ಬಗ್ಗೆ ಇವ್ರು ಚೆನ್ನಾಗಿ ಯಾವಾಗಲೂ ತಿಳ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಅದನ್ನೇ ಉಲ್ಟಾ ಮಾಡಿದಾಗ ಸಿಗೋ ಅರ್ಥ ಆದ್ದರಿಂದ ಇವ್ರನ್ನ ಕಶ್ಯಪ ಅಂತ ಹೀಗೆ ಕರೀತಾರೆ. ಹ್ಮ್ ಆದರೆ ಇನ್ನು ಮಹಾಭಾರತ ಇಂಥ ಪುರಾಣಗಳು ನೋಡಿದಾಗ ಇವ್ರ ಬಗ್ಗೆ ಸ್ವಲ್ಪ ವಿಭಿನ್ನವಾದ ಅರ್ಥ ಸಿಗತ್ತೆ. ಕಶ್ಯಪ ಅಂತಂದ್ರೆ ಕಶ್ಯಂ ಪಿಬತಿ ಇತಿ ಕಶ್ಯಪಃ ಅಂತ ಹೇಳ್ತಾರೆ. ಹ್ಮ್ ಕಶ್ಯ ಅಂತಂದ್ರೆ ಸೋಮರಸ. ಹ್ಮ್. ದೇವತೆಗಳು ಹೇಗೆ ಒಂದು ಸೋಮರಸ ಅನ್ನೋದನ್ನು ಕುಡಿತಾರಲ್ಲ, ಆ ಸೋಮರಸವನ್ನ ಕುಡಿಯುವ ಅರ್ಹತೆಯನ್ನ ಪಡೆದವರು. ಹ್ಮ್ ಹ್ಮ್ ಯೂಶಿಯಲಿ ದೇವತೆಗಳು ಮಾತ್ರನೇ ಸೋಮಪಾನವನ್ನ ಮಾಡ್ತಾ ಇದ್ರು. ಹ್ಮ್ ಈಗಲೂ ಅವರೇ ಮಾಡೋದು. ಹ್ಮ್ ಇಲ್ಲಿ ನಾವು ಹೇಗೆ ಮದ್ಯ ಅಂತ ಕರಿತೀವಲ್ಲ ಆ ಥರದ್ದು, ಆದ್ರೆ ಅಷ್ಟು ಕೆಟ್ಟದ್ದಲ್ಲ ಅಷ್ಟೇ. ಹ್ಮ್ ಹ್ಮ್ ಅಂಥದ್ದನ್ನ ಕುಡಿಯುವ ಅರ್ಹತೆ ಪಡೆದ ಒಬ್ಬ ಋಷಿಗಳಿವರು. ಬಾ ಹಾ ಹಾ ಅಷ್ಟು ದೊಡ್ಡವರು. ಹ್ಮ್ ಯಾಕೆ ದೇವತೆಗಳ ತಂದೆ ಅಲ್ವಾ. ಹ್ಮ್ ಅಂಥ ಅರ್ಹತೆಯನ್ನ ಪಡೆದವರು ಅನ್ನೋ ಅರ್ಥದಲ್ಲಿ ಇವರನ್ನ ಕಶ್ಯಪ ಅಂತ ಕರೀತಾ ಇದ್ದಾರೆ. ಹ್ಮ್ ಇನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ಬೇರೆ ಅರ್ಥವನ್ನು ಕರೀತಾರೆ. ಹ್ಮ್ ಸದ್ಯಕ್ಕಂತೂ ನಾವು ಇಷ್ಟು ಇಟ್ಕೊಳ್ಳೋಣ. ಹ್ಮ್ ಕಶ್ಯಪ ಅನ್ನೋದಕ್ಕೆ ಈ ಥರದ ಅರ್ಥ ಇದೆ. ಹ್ಮ್ ಕಶ್ಯಪರು ತಮ್ಮ ದಿತಿ ಅನ್ನೋ ಹೆಂಡತಿಯಲ್ಲಿ ದೈತ್ಯರು ಅನ್ನೋ ಮಕ್ಕಳನ್ನ ಪಡೀತಾರೆ. ಹ್ಮ್. ಅದಿತಿ ಅನ್ನೋವಳಲ್ಲಿ ಮಕ್ಕಳನ್ನ ಪಡೀತಾರೆ. ಅವರು ಆದಿತ್ಯರು ಅಂತ ಕರೆಸ್ಕೋತಾರೆ. ಹ್ಮ್. ಆದಿತ್ಯರು ದೇವತೆಗಳು. ಹ್ಮ್. ಅದರಲ್ಲಿ ಮತ್ತೆ 12 ಜನ ಪರ್ಟಿಕ್ಯುಲರ್ ಆಗಿ ಆದಿತ್ಯರು ಅಂತಿದ್ದಾರೆ. ಅದರಲ್ಲೊಬ್ಬ ನಾವಿವತ್ತು ನೋಡೋ ಸೂರ್ಯ. ಓಕೆ ಸೂರ್ಯನನ್ನು ಕೂಡ ಇದಕ್ಕೆ ಆದಿತ್ಯ ಅಂತ ಕರೆಯೋದಿದೆ. ಹಾಗೆ ಕದ್ರು ಅನ್ನೋವಳಲ್ಲಿ ಹಾವುಗಳನ್ನ ಮಕ್ಕಳಾಗಿ ಪಡೆದ್ರು. ಹ್ಮ್. ಹಾಗೆ ವಿನತ ಅನ್ನೋವಳಲ್ಲಿ ಹ್ಮ್. ಪಕ್ಷಿಗಳನ್ನ ಮಕ್ಕಳಾಗಿ ಪಡೆದ್ರು. ಹ್ಮ್. ಹಾಗೆ ಸುರಭಿ, ತಾಮ್ರ ಮೊದಲಾದ ಅನೇಕ ಬೇರೆ ಬೇರೆ ಹೆಂಡತಿಗಳಲ್ಲಿ ಅನೇಕ ಮಕ್ಕಳನ್ನ ಪಡೆದಂತಹ ಮಹಾನುಭಾವರು ಕಶ್ಯಪರು. ಎಲ್ಲ ಜೀವರಾಶಿಗಳ ತಂದೆ ಅನ್ನೋ ಕಾರಣಕ್ಕೆ ಅನೇಕರು ಹೇಳೋದುಂಟು, ನಿಮ್ ಗೋತ್ರ ಯಾವುದು ಅಂತ ಕೇಳಿದಾಗ ಗೋತ್ರ ಗೊತ್ತಿಲ್ಲದೆ ಹೋದ್ರೆ ಕಶ್ಯಪ ಗೋತ್ರ ಅಂತ ಹೇಳಬೇಕು ಅಂತ. ಅಷ್ಟು ಮಹತ್ವ ಕಶ್ಯಪರಿಗೆ ಇದೆ. ಈಗ ಕಶ್ಯಪರುನು ಋಷಿ ಮುನಿಗಳಾಗಿದ್ರು, ಮನುಷ್ಯರು, ಅವರ ಹೆಂಡತಿ ಕೂಡ ಮನುಷ್ಯರು. ಪಕ್ಷಿಗಳನ್ನ, ಪ್ರಾಣಿಗಳನ್ನ ಅಥವಾ ಸರ್ಪಗಳನ್ನ ಸಂತತಿಯಾಗಿ ಪಡೆಯೋದು ಹೇಗೆ ಅಂತ ಅದೊಂದು ಅಂದ್ರೆ ನಮ್ಮಂತ ಸಾಮಾನ್ಯ ಜನತೆ ಮನಸ್ಸಲ್ಲಿ ಬರುವಂತ ಪ್ರಶ್ನೆ ಅದು. ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ. ಈಗ ನಾವು ಒಂದನ್ನು ಗಮನಿಸ್ಬೇಕು. ಹ. ಕಶ್ಯಪರು ಮನುಷ್ಯರು, ಅವರ ಹೆಂಡತಿ ಮನುಷ್ಯರೇ, ಎಲ್ಲ ಹೆಂಡತಿಯರು ಮನುಷ್ಯರೇ ಒಂದು ಲೆಕ್ಕಕ್ಕೆ. ಇವ್ರುಗಳು ಹೇಗೆ ಬೇರೆ ಬೇರೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಹಸುಗಳನ್ನ ಹ್ಮ್ ಇವ್ರನ್ನ ಹೇಗೆ ಪಡೆದ್ರು? ಹ್ಮ್. ಈಗ ನೋಡಿ, ನಾವು ಮೊದಲನೇದಾಗಿ ಗಮನಿಸಬೇಕಾಗಿರೋ ವಿಚಾರ ಇಲ್ಲಿ 2-3 ಪ್ರಾಸ್ಪೆಕ್ಟ್ಗಳಿವೆ. ಹ್ಮ್. ಮೊದಲನೇದ್ದು, ನಮ್ಮ ಥರದ ಸೃಷ್ಟಿ ಅದಲ್ಲ. ಹ್ಮ್ ಹ್ಮ್ ನಾವು ಹೇಗೆ ಗಂಡು ಹೆಣ್ಣು ಸೇರಿ ಒಂದು ಮಗು ಹುಟ್ಟಿತು ಅಂತ ಹೇಗೆ ಥಿಂಕ್ ಮಾಡ್ತೀವೋ ಆ ಥರದ ಸೃಷ್ಟಿ ಇದಲ್ಲ. ಇವರು ದೇವತೆಗಳ ತಂದೆ ಅನ್ನೋ ಕಾರಣದಿಂದ, ಸಾಕ್ಷಾತ್ ಬ್ರಹ್ಮದೇವರ ಮೊಮ್ಮಗ ಅನ್ನೋ ಕಾರಣದಿಂದ, ಬ್ರಹ್ಮದೇವರಿಗೆ ಹೇಗೆ ಅಷ್ಟು ಶಕ್ತಿ ಇದೆಯೋ, ಸೃಷ್ಟಿಕರ್ತ ಅಂತ ಕರೆಸ್ಕೊಳ್ಳೋ ಶಕ್ತಿ ಇದೆಯೋ ಆ ಶಕ್ತಿ ಇವರಿಗೂ ಇದೆ. ಹ್ಮ್ ಆದ್ದರಿಂದಲೇ ಇವರು ತಮ್ಮ ಹೆಂಡತಿಯರಲ್ಲಿ ತಮ್ಮ ತಪಶಕ್ತಿಯಿಂದ ಎಂಥ ಮಕ್ಕಳನ್ನ ಬೇಕಾದರೂ ಪಡೆಯೋ ಸಾಮರ್ಥ್ಯವನ್ನ ಹೊಂದಿದ್ರು. ಹಾಗಾಗಿ ಒಬ್ಬ ಹೆಂಡತಿಯಲ್ಲಿ ಪ್ರಾಣಿ ಹುಟ್ಟತ್ತೆ, ಇನ್ನೊಂದು ಹೆಂಡತಿಯಲ್ಲಿ ಪಕ್ಷಿ ಹುಟ್ಟತ್ತೆ. ಹ್ಮ್. ಇದನ್ನ ನಾವು ಒಂದು ಕಡೆಗೆ ಇಟ್ಕೊಳ್ಳೋಣ. ಹ್ಮ್. ಇದು ಒಂದು ಥರದ ಉತ್ತರ. ಆದ್ರೆ ಹ್ಮ್. ಇನ್ನೊಂದು ಉತ್ತರ, ಹ್ಮ್. ಕದ್ರು ಅನ್ನೋಳಲ್ಲಿ ಹಾವುಗಳು ಹುಟ್ಟಿತು, ಹ್ಮ್. ವಿನತ ಅನ್ನೋಳಲ್ಲಿ ಪಕ್ಷಿಗಳು ಹುಟ್ಟಿತು. ಹ್ಮ್. ಇದರಲ್ಲಿ ಇವರಿಬ್ಬರೂ ಕೂಡ ಮಕ್ಕಳು ಹುಟ್ಟೋ ಮೊದಲು ಗಂಡನನ್ನ ಒಂದ್ಸಲಿ ಹೋಗಿ ಕೇಳ್ಕೊಂಡ್ರು, ಹ್ಮ್. ನಮಗೆ ಮಕ್ಕಳಾಗಬೇಕು. ಹ್ಮ್. ಸರಿ ಆಗ್ಲಿ, ಅದಕ್ಕೇನು. ಆದ್ರೆ ಕದ್ರು ಕೇಳ್ಕೊಂಡ್ಲು, ಅಂತಿಂಥವ್ರಲ್ಲ, ನನಗೆ 1000 ಮಕ್ಕಳು ಬೇಕು ಅಂದ್ಲು. ಹ್ಮ್ 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 1000 ಮಕ್ಕಳು, ತುಂಬಾ ಬಲಿಷ್ಠರು, ಎಲ್ಲರನ್ನು ಕೂಡ ಹೆದರಿಸುವಂತಹ ಸಾಮರ್ಥ್ಯ ಇರಬೇಕು ಅವರಿಗೆ, ಅಂಥ ಮಕ್ಕಳು ಬೇಕು. ಹ್ಮ್. ಸರಿ, ಹಾಗೆ ಆಗ್ಲಿ. ಹ್ಮ್. ವಿನತಾ ಮುಂದೆ ಬಂದ್ಲು, ಹ್ಮ್. ಕೇಳಿದ್ಲು, ನನಗೂ ಮಕ್ಕಳು ಬೇಕು. ಎಷ್ಟು? ನಂಗೆ 2 ಸಾಕು. ಹ್ಮ್. 2 ಮಕ್ಕಳು ಸಾಕು, ಆದ್ರೆ ಅವ್ರಿಗಿಂತ ಬಲಿಷ್ಠರಿರ್ಬೇಕು. ಅದರಂತೆ ಆಯ್ತು ಅಂದವರು ನಂತರ ಅವರಿಬ್ಬರಿಗೂ ಅನುಗ್ರಹ ಮಾಡಿದ್ರು. ಅವರಿಬ್ಬರು ಕೂಡ ಪಕ್ಷಿನ, ಹಾವುಗಳನ್ನ ಹೆರಲಿಲ್ಲ. ಹ. ನಾವು ಹೇಗೆ ತಾಯಿ ಹೊಟ್ಟೆಯಿಂದ ನಾವು ಮಗುವಾಗಿ ಬರ್ತೀವಿ, ಅನೇಕ ಥರದ ಜೀವ ಪ್ರಭೇದಗಳಿದೆ. ಬೀಜ ಒಡೆದು ಮೊಳಕೆ ಬರುವಂತಹದ್ದನ್ನು ಜೀವಗಳು ಅಂತಾನೆ ನಾವು ಕರೆಯೋದು, ಮರಗಿಡಗಳು. ಹೌದು. ಇನ್ನು ಮರಿ ಹಾಕೋ ಪ್ರಾಣಿಗಳು ಅಂತ ಇವೆ. ಮನುಷ್ಯರು ಕೂಡ ಮರಿ ಹಾಕೋ ಪ್ರಾಣಿಗಳು ಅಂತಾನೆ ಒಂದು ಲೆಕ್ಕದಲ್ಲಿ. ಹ್ಮ್. ಇನ್ನು ಮೊಟ್ಟೆ ಇಡುವ ಪ್ರಾಣಿಗಳು ಅಂತ ಇವೆ ಅಲ್ಲ. ಹ್ಮ್. ಹಾಗೆ ತಾಯಿ ಹೊಟ್ಟೆಯ ಒಳಗೆ ನಾವು ಕೂಡ ಒಂದು ಅಂಡ, ಹ್ಮ್. ಅಂಡಕೋಶ ಇತ್ಯಾದಿ ಶಬ್ದಗಳನ್ನು ನಾವು ಕೇಳಿರ್ಬೋದು. ಹ್ಮ್. ಹೊಟ್ಟೆಯಲ್ಲಿ ನಾವು ಕೂಡ ಒಂದು ಅಂಡವಾಗೇ ಇರ್ತೀವಿ. ಹ್ಮ್. ಆಮೇಲೆ ಮಗುವಾಗಿ ಹೊರಗೆ ಬರ್ತೀವಷ್ಟೆ. ಹ್ಮ್. ಇವರಲ್ಲಿ ಏನಾಯ್ತು, ಈ ಕದ್ರು ಮತ್ತೆ ವಿನತ ಸೀದಾ ಅಂಡವನ್ನೇ ಹಡದ್ರು. ಹ್ಮ್.
ಮೊಟ್ಟೆಯನ್ನೇ ಹಡೆದಿದ್ದಾರೆ. ಇದು ಸ್ವಲ್ಪ ನ್ಯಾಚುರಲ್ ಅಲ್ಲ ಅನಿಸ್ಬೋದು, ಆದ್ರೆ ರಿಲೇಟೆಡ್, ಕಂಪ್ಲೀಟ್ಲಿ ಇಂಪಾಸಿಬಲ್ ಏನು ಅಲ್ಲ. ಮೊಟ್ಟೆಯನ್ನೇ ಹಡೆದ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಕದ್ರು ಹಡದ ಮೊಟ್ಟೆಯಿಂದ ಚಿಕ್ಕ 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 ಮೊಟ್ಟೆಗಳಾಗಿ ಅವೆಲ್ಲ ಬದಲಾಗಿ ಅದರಿಂದ ಮೊಟ್ಟೆ ಒಡೆದು ಹಾವುಗಳು ಹೊರಗೆ ಬಂದ್ವು. ಈ ಕಡೆ ವಿನತಾ ಹಡೆದಿದ್ದು 2 ಮೊಟ್ಟೆ. ವಿಚಿತ್ರ ಏನು ಅಂತಂದ್ರೆ, ಈ ಮೊಟ್ಟೆಯನ್ನು ಏನ್ ಹಡದ್ಲೋ ಈ ಮೊಟ್ಟೆಗಳು ಒಡಿಲೇ ಇಲ್ಲ. ಮೊಟ್ಟೆ ಒಡಿಲೇ ಇಲ್ಲ. ತುಂಬಾ ಟೈಮ್ ಆದ್ಮೇಲೆ ಮೊಟ್ಟೆ ಒಡೀತು. ಆಮೇಲೆ ಒಬ್ಬ ಮಗ ಹುಟ್ಟದ, ಮತ್ತೊಬ್ಬ ಮಗ ಇನ್ನೂ ಸಮಯ ಆದ್ಮೇಲೆ ಹುಟ್ಟದ. ಹೀಗೆ ಈ ಮಗು ಹುಟ್ಟೋದು ಅನ್ನೋದಕ್ಕೆ ತುಂಬಾ ಸಮಯ ತಗೊಂಡ್ರು ಕೂಡ ಅವ್ರು ಹಡದಿದ್ದು ಮೊಟ್ಟೆನ. ಸೀದಾ ಪಕ್ಷಿನೋ ಹಾವನ್ನೋ ಹಡಿಲಿಕ್ಕೆ ಹೇಗ್ ಸಾಧ್ಯ ಅನ್ನೋದೇ ನಿಮ್ ಪ್ರಶ್ನೆ. ಆದ್ರೆ ಹಾಗ ಅವರು ಹಡದೇ ಇಲ್ಲ. ಹಾಗಾಗಿ ಅವರು ಹುಟ್ಟಿದ್ದು ಮೊಟ್ಟೆಗಳು, ಮೊಟ್ಟೆಯಿಂದ ಮರಿಗಳು ಬಂದಿವೆ. ಹಾಗಾಗಿ ಇದು ಕಶ್ಯಪರ ತಪಶಕ್ತಿ ಅಂತ ನಾವು ಖಂಡಿತ ಹೇಳ್ಬೋದು. ಮತ್ತೆ ಬರೀ ಗಂಡನಿಂದ ಮಾತ್ರ ಅಲ್ಲ, ಹೆಂಡತಿದು ಇದರಲ್ಲಿ ತುಂಬಾ ಕೆಲಸ ಇದೆ. ಅವಳು ಕೂಡ ತುಂಬಾ ತಪಸ್ಸು ಮಾಡಿ ತುಂಬಾ ಕಷ್ಟಪಟ್ಟು ಇಂಥ ಮಗು ಬೇಕು ಅಂತ ಇಷ್ಟಪಟ್ಟು ಹಡೆದಿರೋದು. ಹಾಗಾಗಿ ಮನುಷ್ಯರಾಗಿದ್ರು ಕೂಡ ಹಾವು ಅಥವಾ ಪಕ್ಷಿ ಇಂಥ ಮರಿಗಳು ಹುಟ್ಟೋದ್ರಲ್ಲಿ ಏನು ವಿಶೇಷ ಅಂತ ಇಲ್ಲ. ಈಗ ನಮ್ಮ ಇವತ್ತಿನ ಎಪಿಸೋಡ್ನ ಹೀರೋ ಗರುಡನ ಬಗ್ಗೆ ಮಾತಾಡೋಕೆ ಶುರು ಮಾಡೋಣ ಅಂತ. ಖಂಡಿತ. ಗರುಡನ ಜನನದ ಕಥೆ ಏನು? ಗರುಡ ಅಂದ್ರೆ ಯಾರು ಅಂತ? ಈಗಾಗಲೇ ನಾವು ಒಂದು ವಿಷಯ ನೋಡಿದ್ವಿ, ವಿನತಾ 2 ಮೊಟ್ಟೆ ಹಡದ್ಲು ಅಂತ. 2 ಮೊಟ್ಟೆಯಲ್ಲಿ 1 ಮೊಟ್ಟೆ 500 ವರ್ಷ ಆದ್ರೂ ಒಡಿಲಿಲ್ಲ. ಇಷ್ಟು ಟೈಮಲ್ಲಿ ಈಗಾಗಲೇ ಕದ್ರುದು 1000 ಮಕ್ಕಳು ಈಗಾಗಲೇ ಹುಟ್ಟುಬಿಟ್ಟಿದ್ವು. ಎಲ್ಲ ಹಾವುಗಳು ಹುಟ್ಟಿದ್ದಾಯ್ತು, ಬೆಳೆದಿದ್ದಾಯ್ತು, ಎಲ್ಲ ಆಗೋಯ್ತು. 500 ವರ್ಷ ಆಯ್ತು, ಒಂದ್ ಮೊಟ್ಟೆ ಒಡಿಯಲ್ಲ ಅಂದ್ರೆ ಏನ್ ವಿಚಿತ್ರ ಅನ್ಸತ್ತಲ್ವಾ? ಹೌದು. ತಾಯಿ ಅಂತ ತಾಯಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಏನ್ ಹುಟ್ಟಾರು ಹುಟ್ಲಿ, ಹೋಗಾರು ಹೋಗ್ಲಿ ಅನ್ನಿಸ್ಬಿಡ್ತು. ಕೊನೆಗೆ ಒಂದ್ ಮೊಟ್ಟೆನ ಒಡೆದ್ಬಿಟ್ಲು, ಅವಳೇ ಒಡೆದ್ಬಿಟ್ಲು. ಒಡೆದ್ರೆ ಅದ್ರ ಒಳಗಿಂದ ಒಂದ್ ಮಗು ಬಂತು, ಮನುಷ್ಯರ ಮಗು. ನೋಡಿ, ನೀವಾಗ್ಲೇ ಮನುಷ್ಯರಿಂದ ಪ್ರಾಣಿ ಹೆಂಗ್ ಹುಟ್ಟಿತು ಅಂತ ಕೇಳಿದ್ರಲ್ಲ, ಮನುಷ್ಯರಿಂದ ಫಸ್ಟ್ ಹುಟ್ಟಿದ್ ಮನುಷ್ಯರ ಮಗುನೇ. ಅದು ಮೊಟ್ಟೆಯಿಂದ ಹುಟ್ಟಿದೆ. ಮೊಟ್ಟೆಯಲ್ಲಿದ್ದಿದ್ದ ಆ ಮನುಷ್ಯರ ಮಗು ಸಿಟ್ಟಿನಿಂದ ಬೈಲಿಕ್ ಶುರು ಮಾಡ್ತಾವ್ರಮ್ಮಂಗೆ. ಬುದ್ಧಿ ಇಲ್ವಾ ನಿನಗೆ ಅಂತ ಕೇಳತ್ತದು. ನನ್ನನ್ನ ಸಂಪೂರ್ಣ ಬೆಳೆಯಕ್ ಬಿಡ್ಲಿಲ್ವಲ್ಲ ನೀನು? ಅಂದ್ರೆ ಒಂದ್ ಲೆಕ್ಕಕ್ಕೆ ಒಂದ್ 5 ತಿಂಗಳು 6 ತಿಂಗಳು ಹೊಟ್ಟೆಯಲ್ಲಿರೋ ಮಗು ಹೇಗಿರ್ಬೋದೋ ಹಾಗಿತ್ತದು. ಆ ಮಗು ಹೇಳತ್ತೆ, ನನ್ಗಿನ್ನೂ ಬೆಳೆಯೋದಕ್ ಸಮಯ ಬೇಕಿತ್ತು, ನಿನಗ್ ಯಾಕಿಷ್ಟ ಆತುರ? ಯಾಕೆ ನನ್ನನ್ನ ಒಡಿಬೇಕಾಗಿತ್ತು? ನೀನ್ ನನ್ನನ್ನ ಒಡೆದು ನನಗ್ ಬೆಳಿಲಿಕ್ ಬಿಡ್ಲಿಲ್ವಲ್ಲ, ನಿನಗ್ ನಾನ್ ಶಾಪ ಕೊಡ್ತೀನಿ ಅಂತ. ಅಯ್ಯೋ. ಆ ಮಗು ತನ್ನ ತಾಯಿಗೆ ಶಾಪ ಕೊಡತ್ತೆ, ನೀನು ದಾಸಿ ಆಗ್ಬೇಕು, ನಿನ್ನ ಸವತಿಗೆ ನೀನ್ ದಾಸಿ ಆಗ್ಬೇಕಾಗತ್ತೆ, ನನಗ್ ತೊಂದರೆ ಕೊಟ್ಟಿಲ್ಲ, ನೀನು ತೊಂದರೆ ಅನುಭವಿಸ್ಬೇಕಾಗತ್ತೆ. ಆದ್ರೆ ಇನ್ನೊಂದ್ ಮೊಟ್ಟೆ ಇದೆಯಲ್ಲ ಇಲ್ಲೇ, ಆ ಮೊಟ್ಟೆ ಯಾವಾಗ ತಾನಾಗಿ ಒಡೆದು ಬರುತ್ತೋ ಅದನ್ನ ಒಡಿಬೇಡ, ಮತ್ತೆ ಅದು ತಾನಾಗಿ ಒಡೆದು ಬಂದಾಗ ಅದು ನಿನ್ನ ದಾಸ್ಯದಿಂದ ಬಿಡುಗಡೆ ಮಾಡತ್ತೆ ಅಂತ ಇಷ್ಟು ಹೇಳಿ ಆ ಮಗು ಹೊರಟೋಯ್ತು. ಅದಕ್ಕೆ ಪಾಪ ಇನ್ನೂ ಇಷ್ಟು ಕೂಡ ಬೆಳೆದಿರ್ಲಿಲ್ಲ. ಅಯ್ಯೋ. ತೊಡೆನೂ ಇನ್ನೂ ಅರ್ಧ ಬೆಳೆದಿತ್ತೋ ಏನೋ ಅನ್ನೋ ಅಷ್ಟೆ. ಕೈಗಳಿವೆ, ಸೊಂಟದವರೆಗೆ ಚೆನ್ನಾಗಿ ಬೆಳೆದಿದೆ, ತೊಡೆ ಅರ್ಧಂಬರ್ಧ ಇದೆ, ಅಲ್ಲಿಂದ ಕೆಳಗೆ ಇನ್ನೂ ಬೆಳೆದಿಲ್ಲ. ಇಂಥ ಮಗು ತಾನಾಗಿ ಬೇರೆ ಕಡೆ ಹೇಗೋ ಮಾಡಿ ಹೊರಟೋಯ್ತು. ಈ ಮಗು ಯಾರು ಗೊತ್ತಾ? ಅದು ಸೂರ್ಯನ ಸಾರಥಿ ಅರುಣ. ಅರುಣನಿಗೆ ಅನೂರು ಅಂತ ಇನ್ನೊಂದು ಹೆಸರು. ಅನೂರು, ಊರು ಅಂದ್ರೆ ತೊಡೆ ಭಾಗ, ಅನೂರು ಅಂದ್ರೆ ತೊಡೆ ಇಲ್ದೇ ಇರೋನು ಅಂತ. ಸೂರ್ಯ ಬರೋ ಮೊದಲು ಅವನು ಬರ್ತಾನೆ ದಿವಸ. ಸೂರ್ಯೋದಯಕ್ಕೆ 1.5 ಗಂಟೆ ಹಿಂದೆ ಬರುವಂಥವನು ಅದು ಅರುಣ. ಅದನ್ನ ನಾವು ಅರುಣೋದಯ ಅಂತ ಕರಿತೀವಿ. ಅದಾದ್ಮೇಲೆ ಬರೋದು ಉಷೋದಯ ಅಂತ. ಅದು ಸೂರ್ಯೋದಯಕ್ಕೆ 20 ನಿಮಿಷದ ಹಿಂದೆ ಬರುತ್ತೆ. ಆವಾಗ್ಲೇ ಸಂಪೂರ್ಣ ಬೆಳಕಾಗೋಗಿರತ್ತೆ. ಆಮೇಲೆ ಬರೋದು ಸೂರ್ಯೋದಯ. ದಿನದಲ್ಲಿ 3 ಉದಯ ಇರತ್ತೆ. ಸರಿ, ಇದು ಬೇರೆ ವಿಚಾರ. ಇಲ್ಲಿ ಮೊದಲನೇ ಮಗು ಏನ್ ಬಂತಲ್ಲ ಅರುಣ, ಅವನು ಹೇಳಿದ ಹಾಗೆ ಇನ್ನೊಂದು ಮಗುಗೋಸ್ಕರ ಕಾಯ್ತಾ ಇದ್ದಾಳೆ. ಅಷ್ಟರಲ್ಲಿ ಅವನೇ ಕೊಟ್ಟ ಶಾಪದ ಹಾಗೆ ಅವಳು ದಾಸಿ ಆಗ್ಬೇಕಾಯ್ತು. ಈ ದಾಸಿ ಯಾಕಾದ್ಲು ಅನ್ನೋದು ಬೇರೆ ವಿಚಾರ. ಈ 500 ವರ್ಷ ಕಳೆಯೋ ತನಕ ಅವಳು ಬಹಳ ಕಷ್ಟಪಟ್ಲು. 500 ವರ್ಷ ಕಳೆದ್ಮೇಲೆ, ಅಂದ್ರೆ ಮೊದಲ ಮೊಟ್ಟೆ ಹುಟ್ಟಿ 1000 ವರ್ಷಗಳು ಆದ್ಮೇಲೆ ಆ ಮೊಟ್ಟೆ ತಾನಾಗಿ ಒಡೀತು. ಒಡೆದು ಅದ್ರ ಒಳಗಿಂದ ನಾವು ಇವತ್ತಿನ ದಿನ ಮಾತಾಡ್ಲಿಕ್ಕೆ ಹೊರಟಂತಹ ಗರುಡ ಎದ್ದು ಬಂದ. 1000 ವರ್ಷ ಒಳಗೆ ಇದ್ದಾನೆ ಅಂದ್ಮೇಲೆ ಅದರಲ್ಲೇ ಅವನು ಬೆಳೆದು ಬಿಟ್ಟಿದ್ದಾನೆ. ಇನ್ನೇನು ಅವನು ಹೊರಗೆ ಬಂದು 10 ವರ್ಷ 20 ವರ್ಷ ಕಳಿಬೇಕಾಗಿಲ್ಲ, ಬೆಳೆದ್ ನಿಂತ. ಆದ್ರೆ
ತನ್ನ ತಾಯಿ ಇನ್ನು ದಾಸ್ಯದಲ್ಲಿದ್ದಾಳೆ ಅಂತ ತಿಳ್ಕೊಂಡು ಆ ದಾಸ್ಯವನ್ನ ಬಿಡಿಸ್ಲಿಕ್ಕೆ ಮುಂದೆ ಪ್ರಯತ್ನ ಮಾಡ್ತಾನೆ. ಈ ಪ್ರಸಂಗದಿಂದ ನಾವು ತಿಳ್ಕೋಬೇಕಾಗಿರೋದು, ಹ್ಮ್. ಕೆಟ್ಟ ಮಕ್ಕಳು ಬರ್ಬೋದು, ಕೆಟ್ಟ ತಾಯಿ ಬರಲ್ಲ. ತುಂಬಾ ಒಂದು ಪ್ರಸಿದ್ಧವಾದ ಮಾತು ಸಂಸ್ಕೃತದಲ್ಲಿ, ಕುಪುತ್ರೋ ಜಾಯೇತ ನಹಿ ಕುಮಾತ ಅಂತಾರೆ. ಕೆಟ್ಟ ಮಕ್ಕಳು ಇರ್ಬೋದು, ಆದ್ರೆ ತಾಯಿ ಕೆಟ್ಟವಳಿರಲ್ಲ ಅಂತ. ಅಂಥ ಒಂದು ವಿಚಿತ್ರವಾದ ಪ್ರಸಂಗ ಗರುಡನ ಜನನದ ಪ್ರಸಂಗ. ಈಗ ಯಾಕೆ ಆಕೆಗೆ ದಾಸಿ ಆಗುವಂತ ಒಂದು ಪ್ರಸಂಗ ಬರುತ್ತೆ ಅಂತ ನಮ್ಗೆ ತಿಳಿಸಬಹುದಾ? ಖಂಡಿತ. ಈಗಾಗಲೇ ಒಂದು ಅರುಣನ್ ಶಾಪ, ಹ್ಮ್. ನಿನ್ ದಾಸಿ ಆಗು ಅಂತ ತಾಯಿಗೆ ಮಗನೇ ಶಾಪ ಕೊಟ್ಟ. ಹ್ಮ್. ಶಾಪ ಕೊಟ್ಟ ಕೂಡ್ಲೆ ದಾಸಿ ಸುಮ್ನೆ ಹೇಗಾಗ್ಲಿಕ್ಕೆ ಹಾ, ಸಾಧ್ಯ ಹಾ. ಅಲ್ವಾ? ಅದಕ್ಕೊಂದು ಘಟನೆ ನಡೀತು. ಹ್ಮ್. ಒಂದ್ಸಲಿ ಈ ಮಕ್ಕಳೆಲ್ಲ ಹುಟ್ಟುಬಿಟ್ಟಿದ್ವು. ಹ್ಮ್. ಯಾವುದು? ಹಾವುಗಳೆಲ್ಲ ಹುಟ್ಟಾಗಿತ್ತು. ಹಾ. ಕದ್ರು ವಿನತ ಇಬ್ರು ಕೂಡ ಸಮುದ್ರ ತೀರದಲ್ಲಿ ಓಡಾಡ್ತಾ ಇದ್ರು. ಹೀಗೆ ಓಡಾಡ್ತಾ ಇದ್ದಾರೆ. ಸಮುದ್ರ ತೀರದಲ್ಲಿ ಒಂದು ಹಾರುವ ಕುದುರೆಯನ್ನ ನೋಡ್ತಾರೆ. ಹ್ಮ್. ಯೂನಿಕಾರ್ನ್ ಅಂತ ನಾವ್ ಇವತ್ತೇನ್ ಹೇಳ್ತೀವಿ, ಹಾ. ಅದು ಸುಮ್ನೆ ಕಾಲ್ಪನಿಕ. ಆದ್ರೆ ದೇವಲೋಕದಲ್ಲಿ ನಿಜವಾಗ್ಲೂ ಇದೆ, ಹಾರೋ ಕುದುರೆ ಇದೆ. ಉಚ್ಚೈಶ್ರವಸ್ ಅಂತ ಅದರ ಹೆಸರು. ಹ್ಮ್. ಈ ಹಾರೋ ಕುದುರೆಯನ್ನ ನೋಡ್ತಾರೆ. ಅದು ಸ್ವಲ್ಪ ದೂರದಲ್ಲಿ ಅಲ್ಲೆಲ್ಲೋ ಓಡಾಡ್ತಾ ಇದೆ. ಹ್ಮ್. ಅದನ್ನು ನೋಡಿದ ಕದ್ರು ಮತ್ತೆ ವಿನತ, ಅದು ದೂರದಲ್ಲಿ ಇದೆಯಲ್ಲ, ಪರಸ್ಪರ ಮಾತಾಡ್ಕೊಂಡ್ರು. ಅದು ಯಾವ ಬಣ್ಣ? ಹ್ಮ್. ಬಿಳಿ ಬಣ್ಣ. ಹ್ಮ್. ಕುದುರೆ ಅಂದ್ರೆ ನಾರ್ಮಲ್ ಆಗಿ ನಮಗೊಂದು ಬಿಳಿ ಕುದುರೆ ಅಂತ ಹೆಂಗ್ ಕಲ್ಪನೆ ಬರುತ್ತೋ, ಸ್ವಲ್ಪ ದೂರದಲ್ಲಿ ನೋಡಿದ ಬಿಳಿ ಇದೆ ಅಂತ ಅನಿಸ್ತು. ಹ್ಮ್. ವಿನತ ಅಂದ್ಲು ಬಿಳಿ ಬಣ್ಣ. ಅದಕ್ಕೆ ಕದ್ರು ಹೇಳ್ತಾಳೆ, ಹೌದು ಬಿಳಿ ಬಣ್ಣನೇ ಇರ್ಬೋದು, ಆದ್ರೆ ಅದ್ರ ಬಾಲ ಕಪ್ಪಗಿದೆ. ಹ್ಮ್. ಅದೇಗ್ ಸಾಧ್ಯ? ಇಡೀ ದೇಹ ಎಲ್ಲ ಬೆಳ್ಳಿಗೆ, ಬಾಲ ಮಾತ್ರ ಕಪ್ಪಗೆ ಅಂದ್ರೆ ಅದ್ ಹೆಂಗಾಗತ್ತೆ? ಇಲ್ಲ ಅಂತ ವಿನತ. ಹ್ಮ್. ಇಬ್ರಿಗೂ ಸ್ವಲ್ಪ ಹೊತ್ತು ಇದ್ರ ಬಗ್ಗೆ ಚೂರು ವಿವಾದ ನಡೀತು. ಹ್ಮ್. ಕೊನೆಗೆ ಒಂದು ಪಣಕ್ಕಿಟ್ರು. ಹ್ಮ್. ನೋಡು, ನೀನ್ ಹೇಳಿದಾಗೆ ಅದು ಸಂಪೂರ್ಣ ಬೆಳ್ಳಿಗೆ ಇದೆ ಅನ್ನೋದಾದ್ರೆ, ಹ್ಮ್. ಯಾರು? ಕದ್ರು ಹೇಳೋದು. ಹ್ಮ್. ನೀನ್ ಹೇಳೋ ಹಾಗೆ ಸಂಪೂರ್ಣ ಅದು ಬೆಳ್ಳಿಗೆ ಇದ್ರೆ ನಾನ್ ನಿನ್ನ ದಾಸಿ ಆಗ್ತೀನಿ. ಹ್ಮ್. ನಾನ್ ಹೇಳ್ದ ಹಾಗೆ ಒಂದ್ ವೇಳೆ ಅದ್ರ ಬಾಲ ಕಪ್ಪಗಿದ್ರೆ ನೀನ್ ನನ್ ದಾಸಿ ಆಗಬೇಕು. ಹ್ಮ್. ಇದು ನಿಜವಾಗ್ಲೂ ನಾವೆಲ್ಲ ನಮ್ಮ ಜೀವನದಲ್ಲಿ ನಡೆಯುವಂತಹ ಅನೇಕ ಘಟನೆಗಳ ಒಂದು ಪ್ರತಿಬಿಂಬ ಈ ಘಟನೆ. ಹ್ಮ್. ಹ್ಮ್. ಯಾಕೆ ಅಂದ್ರೆ ಇದು ಹೀಗಾಗ್ಬೇಕು ಅನ್ನೋದು ದೇವರ ಚಿತ್ತ ಅಷ್ಟೇ. ಕೊನೆಗೆ ನಾವೆಲ್ಲರೂ ಅಲ್ಲಿಗೆ ಬರ್ತೀವಲ್ವಾ, ಹೌದು. ಏನೋ ದೇವ್ರ ಇಚ್ಛೆಗೆ ಬಂದಿದ್ದು ಅನ್ನೋ ಅಲ್ಲಿಗೆ ಬರ್ತೀವಿ. ಹ. ಹಾಗೆ ಇದು ಕೂಡ ಅವರಿಬ್ರು ಈ ತರ ಮಾತಾಡ್ಕೊಂಡ್ರು. ಆಯ್ತು ಅಂತ ಒಪ್ಕೊಂಡ್ಲು ವಿನತ. ಹ್ಮ್. ಮರ್ದಿವ್ಸ ಬರ್ಬೇಕು, ಇದೇ ಸಮಯಕ್ಕೆ ಬಂದ್ರೆ ಅದನ್ನ ನೋಡ್ಬೇಕು. ಹ್ಮ್. ರಾತ್ರಿ ಕದ್ರು ಮಕ್ಕಳನ್ನ ಕರೆದ್ಲು. ಹ್ಮ್. ನಾನು ಈ ಥರ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀನಿ, ನೀವು ನನಗೊಂದು ಸಹಾಯ ಮಾಡಬೇಕು. ನಾನು ತಾಯಿಯಾಗಿ ನಿಮಗೆ ಈ ಆಜ್ಞೆ ಮಾಡ್ತಾ ಇದ್ದೀನಿ. ಹ್ಮ್. ನೀವೆಲ್ಲ ನಾಳೆ ಆ ಕುದುರೆ ಅಲ್ಲಿಗೆ ಬಂದಾಗ ನಾವು ಬರೋ ಮೊದಲು ಹೋಗಿ ಅದರ ಬಾಲಕ್ಕೆ ಸುತ್ಕೋಬೇಕು. ಹ್ಮ್. ಕುದುರೆ ಬಾಲಕ್ಕೆ ನೀವೆಲ್ಲ ಹೋಗಿ ಸುತ್ಕೋಬೇಕು. ಹ್ಮ್. ಸುತ್ಕೊಂಡ್ರೆ ಏನ್ ಅನ್ಸುತ್ತೆ ನೋಡೋರ್ಗೆ? ಬಾಲ ಕಪ್ಪಗಿದೆ. ಸಾಮಾನ್ಯ ಹಾವುಗಳೆಲ್ಲ ಕಪ್ಪಗಿರತ್ತಲ್ಲ, ಹ್ಮ್. ಕಪ್ಪಗಿದೆ ಅಂತ ಅನ್ಸತ್ತೆ. ನಾನು ಪಣದಲ್ಲಿ ಗೆಲ್ತೀನಿ, ಹ್ಮ್. ನೀವ್ ಹೀಗ್ ಮಾಡ್ಬೇಕು. ಹ್ಮ್. ಅವಾಗ ಹಾವುಗಳು ಗಲಾಟೆ ಮಾಡ್ತವೆ. ಹ್ಮ್. ನಾವೆಲ್ಲ ಹಾವುಗಳು ಅಂದ್ರೆ ಕೆಟ್ಟವು ಅನ್ಕೊಂಡ್ಬಿಡ್ತೀವಲ್ಲ. ಹ್ಮ್. ಇಲ್ಲ, ಎಲ್ಲ ಹಾವುಗಳು ಏನ್ ಕೆಟ್ಟವ್ರಲ್ಲ, ಹಂಗೆ ಎಲ್ಲಾ ಮನುಷ್ಯರು ಕೆಟ್ಟವರು ಇರಲ್ಲ. ಹಾವುಗಳು ಗಲಾಟೆ ಮಾಡೋದು, ಅಲ್ಲಮ್ಮ ನೀನ್ ಏನೋ ಮಾತಾಡ್ಕೊಂಬಂದಿ, ನಾವ್ಯಾಕೆ ಅದಕ್ಕೆ ಇಂಥ ಕೆಟ್ಟ ಕೆಲಸ ಮಾಡಬೇಕು? ಹ್ಮ್. ನೀನ್ ನಿಜವಾಗ್ಲೂ ಕೆಟ್ಟದಾಗೆ ಪಣಕ್ಕಿಟ್ಟಿ ದಾಸ್ಯಕ್ಕೆ ಬರ್ಬೇಕಾಗತ್ತೆ, ಇಲ್ದೇ ಇರೋ ಬಿಳಿ ಕಪ್ಪು ತೋರಿಸ್ಬೇಕು ಅಂತ ಕೇಳ್ತಾ ಇದೀಯ, ಆಗಲ್ಲ ಅಂದ್ರು. ಹ್ಮ್. ಅವಳು ಕೂಡ್ಲೆ ಸ್ವಲ್ಪ ಸಿಟ್ಟಿಂದ ಹೇಳ್ತಾಳೆ, ನನ್ನ ಮಾತನ್ನ ಧಿಕ್ಕರಿಸಿ ನೀವು ನಡ್ಕೊಳ್ಳೋದಾದ್ರೆ, ಯಾರು ನಾನು ಹೇಳ್ದಂತೆ ಕೇಳಲ್ವೋ ಅವರೆಲ್ಲ ಮುಂದೆ ಒಂದು ಜನಮೇಜಯ ಅನ್ನುವಂಥ ರಾಜನ ಸರ್ಪಯಾಗದಲ್ಲಿ ಬಿದ್ದು ಸಾಯ್ಬೇಕಾಗತ್ತೆ ಅಂತ ಒಂದು ಬೆದರಿಕೆ ಹಾಕಿದ್ಲು. ಹ್ಮ್. ಇಲ್ಲಿ ನೋಡಿ, ಕೆಟ್ಟ ತಾಯಿ ಇರಲ್ಲ ಅಂತ ನಾವ್ ಈಗಿನ್ನೂ ನೋಡಿದ್ವಿ, ಇಲ್ಲಿ ಇಂಥವಳು ಮತ್ತೆ ಕಾಣಿಸ್ತಾ ಇದ್ದಾಳಲ್ಲ. ಹೌದು. ಅಂದ್ರೆ ಎಂಡ್ ಆಫ್ ದ ಡೇ ಅದು ಮತ್ತೆ ಹಣೆ ಬರಹ ಅನ್ನೋಲ್ಲಿಗೆ ಬಂದು ನಿಂತ್ಕೊಳತ್ತೆ. ಹ. ಈ ಒಂದಿಷ್ಟು ಹಾವುಗಳಲ್ಲಿ ಸಾಯ್ಬೇಕು ಅನ್ನೋದು ಮುಂದಿತ್ತು. ಬ್ರಹ್ಮದೇವರು ಇದನ್ನೆಲ್ಲ ನೋಡ್ತಿದ್ದವ್ರು ಅಯ್ಯೋ ಅಂದ್ರಂತೆ, ಆದ್ರೆ ಅವ್ರು ತಡೀಲಿಲ್ಲ. ಅವರು ಕೂಡ ಏನ್ ನಡಿಬೇಕು ಹಾಗೇ ನಡೀಲಿ ಅಂತಾನೆ ಬಿಟ್ಟಿದ್ದಾರೆ. ಅವಳು ಈ ತರ ಬೆದರ್ಸಿದ ಕೂಡ್ಲೆ ಒಂದಿಷ್ಟು ಹಾವುಗಳು ಹೆದರ್ಕೊಂಡ್ಬಿಟ್ಟು, ಅಯ್ಯೋ ಹೌದಾ, ಇಲ್ಲ ನೀವು ಹೇಳ್ದಂಗೆ ನಾವು ಮಾಡ್ತೀವಿ, ನಾಳೆ ಹೋಗಿ ಬಾಲ ಸುತ್ಕೋತೀವಿ. ಇನ್ನೂ ಒಂದಿಷ್ಟು ಹಾವುಗಳು ಒಪ್ಕೊಳ್ಳಿಲ್ಲ, ಆಗಲ್ಲ ನಾವು ಮಾಡಲ್ಲ. ಹಾಗ ಯಾವ್ದು ಆಗಲ್ಲ ಅಂದ್ವೋ ಅವೆಲ್ಲ ಮುಂದೆ ಬಿದ್ದು ಸಾಯ್ಬೇಕಾಯ್ತು. ಒಪ್ಕೊಂಡಿದ್ದಷ್ಟು ಹಾವುಗಳೆಲ್ಲ ಬಂದು ಬಾಲಕ್ ಸುತ್ಕೊಂಡ್ವು. ಬಾಲ ಕಪ್ಪಕ್ ಕಾಣಿಸ್ತು. ಕದ್ರು ಹೇಳಿದ್ಲು, ನಾನ್ ಗೆದ್ದೆ, ಬಾಲ ಕಪ್ಪಗಿದೆ ಅಲ್ವಾ, ನಾನ್ ಗೆದ್ದೆ, ನೀನ್ ನನ್ನ ದಾಸಿ ಆಗು. ಹೀಗೆ ಇದು ಅವರಿಬ್ಬರ ನಡುವೆ ದಾಸ್ಯ ಬರಲಿಕ್ಕೆ ಒಂದು ಕಾರಣ. ಜೊತೆಗೆ ಇದರಿಂದಲೇ ಮುಂದೆ ಗರುಡ ಬಂದು ತಾಯಿಯನ್ನ ಬಿಡಿಸ್ಬೇಕಾಯ್ತು.
ಗರುಡನಿಗೂ ಹಾವುಗಳಿಗೂ ಇದರಿಂದ ವೈರವೂ ಕೂಡ ಬೆಳೆದು ಬಿಡ್ತು ಒಂದ್ ರೀತಿ. ನನ್ ಮುಂದಿನ ಪ್ರಶ್ನೆ ಅದೇ ಇತ್ತು. ಸರಿ ಗರುಡನಿಗೆ ಮತ್ತೆ ನಾಗರಿಗೆ ವೈರತ್ವ ಯಾಕೆ? ಮತ್ತೆ ಸರಿ ಗರುಡ ಮುಂದೆ ಹೇಗ್ ಬರ್ತಾನೆ, ಏನಾಗುತ್ತೆ ಅಂತ. ಸರಿ ಸರಿ ಈಗ ಇನ್ನ 500 ವರ್ಷ ಆದ್ಮೇಲೆ ಗರುಡ ಬಂದ ಅಂತ ನಾವು ಕೇಳದ್ವಲ್ಲ. ಹಾ ಬರೀ ತಮ್ಮ ತಾಯಿಯನ್ನ ದಾಸ್ಯದಲ್ಲಿ ಇಟ್ಕೊಂಡಿದ್ದಕ್ಕೆ ಕದ್ರು ಮೇಲೆ ಸಿಟ್ಟು ಬರ್ಬೇಕಾಗಿತ್ತಲ್ವಾ ಗರುಡಂಗೆ. ಹ್ಮ್ ಮತ್ ನಾಗದ ಮೇಲೆ ಯಾಕೆ ಸಿಟ್ಟು ಬಂತು ಹೌದು, ಅಲ್ವಾ? ನೀವು ಸಪೋರ್ಟ್ ಕೇಳ್ತಾ ಇರೋದು ಮಾಡಿದ್ದಕ್ಕೆ. ನೀವು ಕೇಳ್ತಾ ಇರೋ ಪ್ರಶ್ನೆ ಇದೆ, ಅವರಿಬ್ಬರಿಗೂ ಯಾಕೆ ವೈರ ಬಂತು? ಹಾ ಬರೀ ಸಪೋರ್ಟ್ ಮಾಡಿದ್ರು ಕೂಡ ಅವ್ರ ಅಪರಾಧಿಗಳಾಗ್ಬೋದೇ ವಿನಃ ಅವ್ರ ಮೇಲೆ ಕಾನ್ಸಂಟ್ರೇಟ್ ಆಗಿ ದ್ವೇಷ ಬೆಳೆದು ರೆಗ್ಯುಲರ್ ಆಗಿ ಅವ್ರನ್ನ ತಿನ್ನೋದು, ಅವ್ರಿಗೆ ತೊಂದರೆ ಕೊಡೋದು ಇಷ್ಟ ಯಾಕೆ ಮಾಡ್ಬೇಕಾಗಿತ್ತು? ಹೌದು ಹೌದು. ಅಲ್ವಾ? ಅದೇ ನಮ್ಗೀಗ ನೋಡ್ಬೇಕಾಗಿರೋ ಉತ್ತರ. ಗರುಡ ಹುಟ್ಟದ ಹ್ಮ್ ಹುಟ್ಟದ ಬೆಳೆದ್ ನಿಂತು ಬಿಟ್ಟಿದ್ದ, ನೋಡಿದ್ರೆ ತಾಯಿಯನ್ನ ದಾಸ್ಯದಲ್ಲಿ ಇಟ್ಕೊಂಡಿದ್ದಾರೆ. ಹ್ಮ್ ಇಷ್ಟ್ರ ಮೇಲೆ ಒಂದಿಷ್ಟು ಜನ ಗರುಡಗಳು, ನಾಗಗಳು ದೊಡ್ಡ ದೊಡ್ಡವು, ಹ್ಮ್ ಅವೆಲ್ಲ ಏನ್ ಮಾಡೋದು, ಸ್ವಲ್ಪ ದಬ್ಬಾಳಿಕೆ ಶುರು ಮಾಡ್ಬಿಟ್ಟಿದ್ವು. ಹ್ಮ್ ಅವ್ರು ಹೇಳ್ದಾಗ ಕೆಲಸ ಮಾಡ್ಬೇಕು. ಯಾರು? ಬರೀ ವಿನತ ಅಲ್ಲ, ಗರುಡನು ಅವ್ರು ಹೇಳ್ದಾಗ ಕೆಲಸ ಮಾಡ್ಬೇಕು. ಹ್ಮ್ ಹ್ಮ್ ಯಾಕೆ? ಮಗುನ ಬಿಟ್ಟು ತಾಯಿ ಅಂತ ಇರ್ಲಿಕ್ಕೆ ಸಾಧ್ಯವಾ? ಹ್ಮ್ 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 ಇವೆಲ್ಲ ಇವತ್ತಿನ ದಿವಸ 18 ವರ್ಷ ಆಗೋಯ್ತು ಅಂದ್ರೆ ನೀವು ಹೇಳ್ದಂಗೆ ನಾವ್ ಹೇಳ್ದಂಗೆ ಕೇಳಲ್ಲ. ಇವೆಲ್ಲ ಇವತ್ತಿಗೆ. ಹ್ಮ್ ನಮ್ಮ ಸನಾತನ ಪದ್ಧತಿಯಲ್ಲಿ ಎಷ್ಟು ವರ್ಷ ಆದ್ರೂ ಮಗ ಮಗನೇ, ಹೌದು. ತಾಯಿ ತಾಯಿನೇ. ತಾಯಿ ಮಾತನ್ ಮಗ ಕೇಳಲೇಬೇಕಲ್ಲ. ಹೌದು. ತಾಯಿ ಕಡೆಯಿಂದ ಹೇಳಿಸಿದ್ರು ನಾಗಗಳು, ಹ್ಮ್ ನೋಡು ನೀನ್ ನಮ್ಮ ದಾಸಿ, ನೀನ್ ಮಾತ್ರ ಅಲ್ಲ ನಿಮ್ ಮಗನೂ ನಮ್ಮ ದಾಸ. ಹ್ಮ್ ನಾವು ಹೇಳ್ದಾಗ ಅವನು ಕೇಳಬೇಕು, ಅವನು ನಡಿಬೇಕು. ಹ್ಮ್ ತಾಯಿ ಹೇಳಿದ್ಲು, ಆಯ್ತು ಅಂತ ಒಪ್ಕೊಂಡ ಗರುಡ. ಅವನಿಗೇನು ಅವಕಾಶ ಇಲ್ಲವಲ್ಲ. ಗರುಡ ದಾಸ್ಯದಲ್ಲಿದ್ದಾನೆ, ಆದ್ರೆ ಬರೀ ದಾಸ್ಯ ಅನ್ನೋದು ದ್ವೇಷಕ್ಕೆ ಕಾರಣ ಆಗ್ಲಿಲ್ಲ. ಹ್ಮ್ ಏನಾಯ್ತು, ದಿನ ಕಳೆದಂಗೆ ಶೋಷಣೆ ಶುರು ಮಾಡಿದ್ರು. ಹ್ಮ್ ಈ ದಾಸ್ಯ ಪದ್ಧತಿ ಇತ್ಯಾದಿಗಳನ್ನೆಲ್ಲ ಇವತ್ತಿನ ದಿನ ನಾವು ಯಾಕೆ ದೂಷಣೆ ಮಾಡ್ತಾ ಇದ್ದೀವಿ? ಇವೆಲ್ಲ ಬರೀ ಪುರಾಣದ ಕಾಲಕ್ಕೆ ಮಾತ್ರ ಅಂತಲ್ಲ, ಇವತ್ತಿಗೂ ಇದು ಪ್ರಸ್ತುತ ಹ್ಮ್ ಅಲ್ವಾ? ಹ್ಮ್ ದಾಸ್ಯ ಪದ್ಧತಿ, ಜೀತದ ಪದ್ಧತಿ, ಇವೆಲ್ಲ ನಾವ್ ಯಾಕೆ ತೊಂದರೆಗೆ ಕೊಡ್ತಾ ಇರೋದು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದ್ರೆ, ಹ್ಮ್. ಅಷ್ಟು ಶೋಷಣೆ ಇದೆ ಅದರಲ್ಲಿ. ಹೌದು. ಹಾಗೆ ಅವರ ತಾಯಿಯನ್ನ ಮತ್ತು ಗರುಡನನ್ನು ಕೂಡ ನಾಗಗಳು ಶೋಷಣೆ ಮಾಡ್ತಾ ಇದ್ದಾವೆ. ಹ್ಮ್ ಶೋಷಣೆ ಮಾಡೋದು ಅಂದ್ರೆ ಹೇಗೆ? ಹೇಳಿದ ಕೆಲಸ ಎಲ್ಲ ಮಾಡಬೇಕು, ಹ್ಮ್ ಯಾವಾಗ ಹೇಳಿದ್ರು ಮಾಡಬೇಕು, ಹ್ಮ್ ತಿನ್ನಕ್ಕೇನು ಕೊಡಲ್ಲ. ಅಯ್ಯೋ ಹಾ ಇದು ಯಾರಿಗೆ? ಗರುಡನಿಗೆ. ಹ್ಮ್ 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 ಇನ್ನು ಅವ್ರ ತಾಯಿ ಕತೆ ಏನ್ ಹೇಳಿ? ಹ್ಮ್ ಎಂಥ ಬಲಿಷ್ಠ ಗರುಡ, ಅವನ ಬಲ ಏನು ಅಂತ ನಾವು ಮುಂದೆ ನೋಡೋಣ. ಹ್ಮ್ ಅಂಥ ಬಲಿಷ್ಠನಾದ ಗರುಡನಿಗೆ ಹ್ಮ್ ತಿನ್ನಕ್ಕೇನೂ ಇಲ್ಲ. ಹ್ಮ್ ಏನ್ ಸಿಗತ್ತೋ ಅಷ್ಟು ಇಷ್ಟು ಎಲ್ಲೋ ಒಂಚೂರು ಪಾರು ತಿನ್ಬೇಕು. ದೊಡ್ಡದಾಗಿ ಬೆಳೆದ್ ನಿಂತಂಗೆ ಆಹಾರನೂ ಚೆನ್ನಾಗಿ ಬೇಕಾಗತ್ತಲ್ವಾ? ಹೌದು. ಆದ್ರೆ ಗರುಡನಿಗೆ ತಿನ್ನಕ್ಕೇನೂ ಇಲ್ಲ. ಹ್ಮ್ ಜೊತೆಗೆ ಅವ್ರು ಹೇಳಿದ ಕೆಲಸ ಮಾಡಬೇಕು, ಯಾವಾಗಂದ್ರವಾಗ ಮಾಡಬೇಕು, ಒಂದ್ ಸರಿಯಾಗಿ ನಿದ್ದೆ ಇಲ್ಲ. ಪ್ರಾಣಿ ಪಕ್ಷಿಯಿಂದ ಮಾತ್ರ ಕೌಕೇನು ಆಹಾರ ನಿದ್ದೆ ಬೇಡವಾ? ಬೇಕು. ಎಲ್ರಿಗೂ ಬೇಕಾಗಿರೋದಲ್ವಾ? ಹಾಗೆ ಗರುಡನಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ, ವಿಪರೀತ ಶೋಷಣೆ ಮಾಡ್ತಾ ಇದ್ದಾರೆ. ಹ್ಮ್ ಒಂದ್ ದಿವಸ ಗರುಡನಿಗೆ ಬೇಜಾರಾಗಿ ಅವ್ರ ಅಪ್ಪನ ಹತ್ರ ಹೋಗಿ ಹೇಳ್ಕೊಂಡ, ಹ್ಮ್ ಅಮ್ಮನಿಗೇನೋ ಹೀಗಾಯ್ತಪ್ಪ, ನನಗೆ ಇಷ್ಟು ತೊಂದರೆ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ, ನಂಗೆ ತಿನ್ನಕ್ಕೊಂದು ಗತಿ ಇಲ್ಲ ಅನ್ನೋಂಗ್ ಆಗೋಯ್ತಲ್ಲ, ನಾನು ಏನ್ ಮಾಡಿದ್ದೆ ಅಂತದ್ದು. ಹ್ಮ್ ಕಶ್ಯಪರಂದ್ರು, ಸರಿ ಒಂದ್ ಕೆಲಸ ಮಾಡು, ನಿನಗೇನು ತಿನ್ನಕ್ ಬೇಕಲ್ವಾ, ಸದ್ಯಕ್ಕಂತೂ ಒಂದು ವ್ಯವಸ್ಥೆ ಮಾಡ್ತೀನಿ, ಹೋಗು, ಒಂದು ಪ್ರದೇಶದಲ್ಲಿ ಒಂದು ಆನೆ ಒಂದು ಆಮೆ ಇರತ್ತೆ, ಹ್ಮ್ ನೀನ್ ಅದನ್ನ ತಿನ್ನು. ಹ್ಮ್ ಅವರಿಬ್ರು ಕೂಡ ವಿಶ್ವಾವಸು ಮತ್ತು ಪರಾವಸು ಅನ್ನುವಂಥ ಅಣ್ಣ ತಮ್ಮಂದರು ಹ್ಮ್ ಆಸ್ತಿ ಸಂಬಂಧ ಜಗಳ ಮಾಡಿ ತಮ್ಮ ಋಷಿಮುನಿಗಳ ಮಕ್ಕಳೇ ಹ್ಮ್ ಋಷಿಮುನಿಗಳ ಶಾಪದಿಂದ ಆನೆ ಆಮೆ ಆಗಿರ್ತಾರೆ. ಹ್ಮ್ ಅವ್ರನ್ನ ತಿನ್ನು ಅಂತ ಹೇಳಿದ್ರು. ಹ್ಮ್ ಅವ್ರನ್ನ ತಿನ್ನಕ್ ಹೋದ. ಆಮೇಲೆ ಮತ್ತವರಿಗೆ ವಾಲಕಿಲ್ಯರು ಅನ್ನುವಂಥ ಋಷಿಗಳ ಜೊತೆ ಒಂದ್ ಸ್ವಲ್ಪ ಏನೋ ಗಲಾಟೆಗಳು ನಡೀತು. ಕೊನೆಗೆ ಏನೂ ತೊಂದರೆ ಇಲ್ಲದೆ ಅವ್ನು ತಿನ್ಕೊಂಡ್ ಬಂದ, ಸರಿ, ಹ್ಮ್ ಆ ಪ್ರಸಂಗ ಬೇರೆ ಆಗಿರ್ಬೋದು. ಆದರೆ ಈ ಥರ ಒಂದು ತಿನ್ನಕ್ಕೂ ಕಷ್ಟಪಟ್ಟು ತಂದೆ ಹತ್ರ ಕೇಳ್ಕೊಂಡು ಎಲ್ಲೆಲ್ಲೋ ಹೋಗಿ ಹುಡುಕಾಡಿ ಏನೋ ಸಿಕ್ತು ಅದನ್ನ ತಿನ್ಬೇಕು ಅನ್ನೋ ಪರಿಸ್ಥಿತಿ ತಂದಿಟ್ಟಿದ್ಯಾರು? ಅದು ನಾಗಗಳು. ಹ್ಮ್ ತನ್ನ ತಾಯಿಗೂ ತೊಂದರೆ ಕೊಡ್ತಾ ಇದ್ದಾರೆ, ಹ್ಮ್. ತನಗೂ ತೊಂದರೆ ಕೊಡ್ತಾ ಇದ್ದಾರೆ, ದಾಸ್ಯ ಮಾತ್ರ ಅಲ್ಲದೆ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಕ್ರಮವಾಗಿ ಹ್ಮ್. ಅವರಲ್ಲಿ ದ್ವೇಷ ಬೆಳೀತು. ಅದು ಎಕ್ಸ್ಟ್ರೀಮ್ ಹಂತಕ್ಕೆ ಮುಂದೆ ಹೋಗುತ್ತೆ. ಹ್ಮ್ ಹ್ಮ್ ಈಗ ದಾಸ್ಯದಿಂದ ಹೇಗೆ ಬಿಡಿಸ್ತಾನೆ ತಾಯಿಯನ್ನ ಅವನು? ಈಗ ಇದು ಯಾವಾಗ ಹೆಚ್ಚಾಗ್ತಾ ಹೋಯ್ತೋ ಹ್ಮ್. ಅವನಿಗೆ ಅನ್ನಿಸ್ತು, ಹ್ಮ್. ಸಾಕು, ಇನ್ನು ಎಷ್ಟು ದಿವಸ ಏನು ಅಂತ ಇರೋದು. ಹ್ಮ್ ಅವರಿಬ್ರು ಮಾತಾಡ್ಕೊಂಡಾಗ ದಾಸಿ ಆಗ್ಬೇಕು ಅಂತ ಮಾತಾಡಿದ್ರು, ಎಷ್ಟು ದಿವಸಕ್ಕೆ ಅಂತ ಮಾತೇ ಇಲ್ಲ. ಹ್ಮ್ ಅದಕ್ಕೆ ಒಂದ್ಸಲಿ ಕದ್ರು ಹತ್ರನೇ ಹೋಗಿ ಕೇಳ್ಬಿಡೋಣ ಅಂತ ಗರುಡ ಹೋದ. ಹ್ಮ್ ಕದ್ರು ತನಕ ಬಿಡ್ಲೇ ಇಲ್ಲ. ಹ್ಮ್ ಈಗ ನಾವೊಂದು ಮಾತು ಹೇಳ್ತೀವಿ ನೋಡಿ ಕನ್ನಡದಲ್ಲಿ, ಹ್ಮ್. ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ. ಹಾ. ಆ ತರ ಕದ್ರು ಮಾತಾಡ್ಬಿಡೋಣ ಅಂತ ಹೋದ್ರೆ ಕದ್ರು ತನಕ ಹೋಗೋದಕ್ಕೆ ನಾಗಗಳು ಬಿಡ್ಲಿಲ್ಲ. ಹ್ಮ್ ನಾಗಗಳು ಮಧ್ಯದಲ್ಲೇ ತಡೆದ್ವು. ಹ್ಮ್ ಏನಿಗೆ ಬಂದಿದ್ದು?
ಇಲ್ಲ ನಮ್ಮ ತಾಯಿನ ನಮಗ್ ನೀವು ಎಷ್ಟು ದಿವಸ ಅಂತ ದಾಸರಾಗಿ ಇಟ್ಕೋತೀರಿ, ಬಿಡ್ರಿ, ನಿಮ್ಗೆ ಏನ್ ಬೇಕೋ ಅದನ್ನ ನಾವು ಕೊಡ್ತೀವಿ, ನಮ್ಮನ್ ಬಿಡ್ರಿ. ಹೌದಾ, ಏನ್ ಬೇಕಾದ್ರೂ ಕೊಡ್ತೀಯ, ನಮ್ಗೆ ಅಮೃತ ಕೊಡು. ಎಂಥ ಬೇಡಿಕೆಗಳನ್ನ ಇಡ್ತಾರೆ ಅಂತಂದ್ರೆ, ಈ ಅಮೃತವನ್ನ ಹೆಂಗ್ ತರೋದು, ಅದು ದೇವಲೋಕದಲ್ಲಿ ಪ್ರೊಟೆಕ್ಟೆಡ್ ಆಗಿರುವಂತಹದ್ದು. ನಮಗ್ ಗೊತ್ತಿಲ್ಲ, ನೀನ್ ದಾಸೆಯಿಂದ ಬಿಡುಗಡೆ ಆಗ್ಬೇಕಾ, ತಂದ್ಕೊಡು, ಬಿಟ್ಬಿಡ್ತೀವಿ. ಆಯ್ತು ಅಂತ ಗರುಡ ಒಪ್ಕೊಂಡ, ಹೋದ ಸ್ವರ್ಗಲೋಕಕ್ಕೆ ಹೋದ. ಸ್ವರ್ಗಲೋಕಕ್ಕೆ ಹೋದ ಹೋದ ಅಲ್ಲಿ ದೇವತೆಗಳ ಜೊತೆ ಯುದ್ಧನೇ ಮಾಡ್ಬೇಕಾಯ್ತು. ದೇವತೆಗಳ ಜೊತೆ ಯುದ್ಧ ಮಾಡಿದ. ಇಂದ್ರನ ವಜ್ರಾಯುಧವನ್ನು ಹಾಕಿದ್ರೆ ಗರುಡನಿಗೆ ಏನೂ ಆಗ್ಲಿಲ್ಲ. ವಜ್ರಾಯುಧಕ್ಕೊಂದು ಬೆಲೆ ಕೊಡಬೇಕು ಅಂತ ಒಂದು ರೆಕ್ಕೆ ಒಂದು ಪುಕ್ಕ ಅಂತೀವಲ್ಲ, ಅದನ್ನ ಬೀಳ್ಸಿದ್ನಂತ. ಅವನೇ ಹೀಗನ್ನಂತೆ. ಅಂಥ ಶಕ್ತಿ ಗರುಡನದ್ದು. ಅಷ್ಟು ಶಕ್ತಿಯ ಗರುಡ ದೇವತೆಗಳನ್ನೆಲ್ಲ ಸೋಲಿಸಿ ಅಮೃತ ತಗೊಳಕ್ಕೆ ಅಂತ ಹೋದ್ರೆ, ಅಮೃತ ಏನು ಅಷ್ಟು ಸುಲಭಕ್ಕೆ ಸಿಕ್ಬಿಡತ್ತ? ಅಮೃತಕ್ಕೆ ಅಂತ ಸಾಕಷ್ಟು ಅನೇಕ ವಿಧವಾದ ರಕ್ಷಣೆಗಳನ್ನು ಮಾಡಿಟ್ಟಿದ್ದಾರೆ. ಹೇಗಿದೆ ಅಂದ್ರೆ, ಒಂದು ಕಡೆ ಹೀಗೆ ಅಮೃತ ಇದೆ, ಅಮೃತದ ಎದುರುಗಡೆ ಒಂದು ಚಕ್ರ ಸುತ್ತುತ್ತಾ ಇದೆ. ಎಂಥ ಚಕ್ರ ಅಂತಂದ್ರೆ, ಅದರ ಅಲುಗು ಅಂತೀವಲ್ಲ, ತುದಿ, ಅದು ಕ್ಷೌರಿಕನ ಕತ್ತಿಯ ಅಲುಗಿನಷ್ಟು ಶಾರ್ಪ್ ಆಗಿರತ್ತೆ. ಅಂದ್ರೆ ಒಂದ್ ಚೂರ್ ಹೀಗಂದ್ರೆ ರಕ್ತನೇ ಬರಬೇಕು, ಅಷ್ಟು ಚೂಪಾಗಿರುವಂತಹ ಅಲುಗುಗಳಿರುವ ಒಂದು ಚಕ್ರ. ಅದು ವೇಗವಾಗಿ ತಿರುಗುತ್ತಾ ಇದೆ. ಇಂಥ ಚಕ್ರವನ್ನ ಭೇದಿಸಿ ಒಳಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಅಮೃತ ಇಲ್ಲ. ಇಂಥ ಅಮೃತವನ್ನ ಗರುಡ ತಗೊಳ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾನೆ. ಅಲ್ಲಿಗೆ ಬಂದ, ಚಕ್ರ ನೋಡಿದ. ಗರುಡ ವೇಗ ಅಂತ ಒಂದ್ ಶಬ್ದ ಬಳಸ್ತೀವಲ್ಲ, ಆ ವೇಗವನ್ನು ತೋರಿಸ್ತಾನ ಗರುಡ. ಈ ಚಕ್ರ ಹೀಗೆ ತಿರುಗ್ತಾ ಇರತ್ತಲ್ಲ, ಆಕ್ಚುಲಿ ಚಕ್ರದಲ್ಲಿ ಇಲ್ಲೊಂದು ಹೀಗೆ ಬ್ಲೇಡ್ಗಳಿರತ್ತೆ, ಶಾರ್ಪ್ ಆದದ್ದು. ಅದ್ರ ಮಧ್ಯೆ ಏನೊಂದು ಗ್ಯಾಪ್ ಇರತ್ತಲ್ಲ, ಆ ಗ್ಯಾಪ್ ಅಲ್ಲಿ ಹೋಗ್ತಾನೆ ಗರುಡ. ಅದರ ವೇಗಕ್ಕೆ ತನ್ನ ವೇಗವನ್ನ ಅಡ್ಜಸ್ಟ್ ಮಾಡಿ, ಅದರಿಂದ ತನಗ್ ತೊಂದರೆ ಆಗಿರಬಾರ್ದು, ಅದನ್ನ ತಾನು ಹಾಳು ಮಾಡಿರಬಾರ್ದು. ಆ ತರ ಅದನ್ನ ಏನು ಹಾಳು ಮಾಡದೆ ಅದರ ಮಧ್ಯದಿಂದ ಹೋದ. ಎಂಥ ಸ್ಪೀಡ್ ಇರಬೇಕು ಅಂತ ನಾವು ಥಿಂಕ್ ಮಾಡಬೇಕು. ಆ ವೇಗದಲ್ಲಿ ಒಳಗ್ ಹೋದ, ಅಮೃತವನ್ನ ತಗೊಂಡ. ಅಲ್ಲೂ 2 ಹಾವುಗಳು ಅದನ್ನ ಕಾಪಾಡ್ತಾ ಇದ್ವು. ಯಾವುದೋ ಭೂಮಿಯಲ್ಲಿ ಸಿಗುವ ನಿಧಿಗಳನ್ನೇ ಹಾವುಗಳು ಕಾಪಾಡತ್ತೆ ಅನ್ನೋದಾದ್ರೆ, ಅದು ಅಮೃತ, ಅದು ದೇವಲೋಕದ ನಿಧಿ. ಅದು ಆ ಹಾವುಗಳನ್ನು ಕೂಡ ಸೋಲಿಸಿ ಅವುಗಳನ್ನ ಪಕ್ಕಕ್ಕೆ ಹಾಕಿ ಅಮೃತವನ್ನ ತಂದು ನಾಗಗಳಿಗೆ ಕೊಟ್ಟ. ಆದ್ರೆ ನಾಗಗಳಿಗೆ ಸಿಗ್ಲಿಲ್ಲ. ಯಾಕೆ ಅಂದ್ರೆ, ಯಾರ ಹೆಸರಲ್ಲಿ ಏನ್ ಸಿಗ್ಬೇಕು ಅಂತಿರತ್ತೋ ಅಷ್ಟೇ ಸಿಗೋದು. ಹೌದು, ಇದು ನಮಗೂ ಅಪ್ಲೈ ಆಗತ್ತೆ, ಯಾರಿಗಾದ್ರೂ ಅಪ್ಲೈ ಆಗತ್ತೆ. ಯೋಗ್ಯತೆ ಅಂತ ಕರಿತೀವಲ್ಲ, ಇದೆ. ಇಂದ್ರ ದಾರಿಲಿ ಸಿಕ್ಕ. ಅಮೃತ ತಗೊಂಡ್ ಬರ್ಬೇಕಾದ್ರೆ ಇಂದ್ರನ್ ಸೋಲ್ಸಾಗಿತ್ತು, ಆದ್ರೂ ಕೂಡ ಇಂದ್ರ ಮತ್ತೊಮ್ಮೆ ಸಿಕ್ಕ. ಹೌದಪ್ಪ, ನೀ ನನಗಿಂತ ಶಕ್ತಿಶಾಲಿ ಇರ್ಬೋದು, ನೀ ಅಮೃತ ತಗೊಂಡ್ ಹೋಗಿರ್ಬೋದು, ಆದ್ರೆ ಹೋಗಿ ಆ ವಿಷದ ಹಾವುಗಳಿಗೆ ಕೊಡ್ತೀಯಲ್ಲ, ಅದೇನ್ ವಿಷದ ಹಾವು ಅಮೃತ ಕುಡಿದ್ಬಿಟ್ಟು ಕಚ್ಚಿದ್ರೆ ಅದೇನ್ ಅಮೃತ ಕೊಡಲ್ಲ, ಅದ್ ವಿಷಾನೇ ಕೊಡೋದು. ಹಾಗಾಗಿ ಆದಷ್ಟು ಅದಕ್ಕೆ ಸಿಗದೆ ಇದ್ರೆ ಒಳ್ಳೇದು. ಏನ್ ಮಾಡ್ತೀಯ ನೋಡು, ನಾ ಇಷ್ಟು ಕೇಳ್ಕೋತೀನಿ ನಿನ್ನ ಅಂದ ಇಂದ್ರ. ಹಾಗೆ ಆಗ್ಲಿ, ಅದಕ್ಕೇನು ಅಂದವನೇ, ನೀ ನನ್ನ ಜೊತೆಗೆ ಬಾ ಅಂತ ಸೂಕ್ಷ್ಮವಾಗಿ ತಿಳಿಸಿ ಬಂದು ಒಂದು ದರ್ಬೆ ಹಾಸಿ, ದರ್ಬೆ ಮೇಲೆ ಅಮೃತದ ಕಲಶ, ಬಂಗಾರದ ತಂಬಿಗೆ ಅದನ್ನ ಇಟ್ಟು ನೋಡಿ, ನೀವ್ ಹೇಳ್ದ ನಾನು ಅಮೃತ ತಂದಿದ್ದೀನಿ, ನಮ್ಮ ತಾಯಿನ ಬಿಡಿಸ್ಬೇಕು. ಸರಿ ಆಯ್ತು, ನಮಗ್ ಅಮೃತ ಸಿಕ್ಕರೆ ಸಾಕು ಅಂತ ತೋಳಕ್ ಬಂದು ಗರುಡ ತಡೆದ. ಅಲ್ಲ, ಅಮೃತ ಅಂತ ಬಾಯ್ ಬಿಡ್ತೀರಾ, ಅಮೃತ ಕುಡಿಯೋ ಮೊದ್ಲು ಸ್ನಾನ ಮಾಡಿ ಒಂದ್ ಸ್ವಲ್ಪ ಆಶೀರ್ವಾದ ಇವೆಲ್ಲ ಮಾಡಿಸ್ಕೊಂಡು, ಯಾಕೆ ಅದು ಅಮೃತ, ಒಂದ್ಸಲಿ ಅಮೃತ ಕುಡಿದ್ರೆ ಮುಂದೆ ಸಾವೇ ಇಲ್ಲ ಅಲ್ವಾ. ಅಂತ ಅಮೃತ ಕುಡಿಬೇಕಾದ್ರೆ ಸೀದಾ ನುಗ್ಗಿ ಹೇಗಂದ್ರಾಗಿ ಇರೋ ಅವಸ್ಥೆಯಲ್ಲಿ ಯಾರು ತಗೋತಾರ, ಸ್ನಾನ ಮಾಡ್ಕೊಂಡ್ ಬನ್ರಿ ಅಂತಂದ. ತಂದಂಥ ಗರುಡ ತಾನ್ ಅಮೃತ ಕುಡಿಲಿಲ್ಲ, ಅವ್ರಿಗೆ ಬೇಕಿತ್ತು ಅಂತ ತಗೊಂಬಂದ ಅಷ್ಟೆ. ತಗೊಂಬಂದ, ಇಟ್ಟ, ದಾಸಿಯಿಂದ ಬಿಡಿಸ್ರಿ ಇಂದ. ಆಯ್ತು ಅಂದ್ರು. ತಾನ್ ತನ್ನ ತಾಯಿನ ಕರ್ಕೊಳಕ್ ಹೊರಟೋದ. ಈ ಕಡೆ ಅವನದಿದ್ರಲ್ಲಿ ಏನು ಪಾತ್ರ ಇಲ್ಲ. ಅವನ್ ಹೇಳ್ದ ಅಂತ ಹೇಳಿ ತಮ್ಮ ಮನೆ ಒಳಗಡೆ ಏನು ತೊಂದರೆ ಇಲ್ಲ ಅಂತ ನಾಗಗಳು ಸ್ನಾನ ಮಾಡಕ್ ಹೋದ್ವು. ಗ್ಯಾಪ್ ಅಲ್ಲಿ ಬಂದ ಇಂದ್ರ ತಮ್ಗೆ ಎತ್ಕೊಂಡು ಹೊರಟೋದ. ನಾಗಗಳಿಗೆ ಅಮೃತ ಸಿಗ್ಲಿಲ್ಲ, ಗರುಡಂದು ದಾಸ್ಯ ವಿಮೋಚನೆ ಆಯ್ತು. ಈ ತರ ಯಾರಿಗೂ ತೊಂದರೆ ಆಗಿರಬಾರ್ದು, ಯಾರಿಗೆ ಎಷ್ಟು ಸಿಕ್ಕಿರ್ಬೇಕೋ ಅಷ್ಟೇ ಸಿಕ್ಕಿರ್ಬೇಕು. ಈ ತರ ಒಂದು ಅದ್ಭುತವಾದಂತಹ ಕೈಚಳಕ ಅಥವಾ ಬುದ್ಧಿಶಕ್ತಿಯನ್ನ ತೋರಿಸಿದ ಗರುಡ ದಾಸ್ಯನೂ ಬಿಡುಗಡೆ ಮಾಡಿದ, ಸಿಗಬಾರದ ಅಮೃತವನ್ನ ನಾಗಗಳ ಕೈಯಿಂದ ಬಿಡಿಸೂ ಬಿಟ್ಟ. ಈ ನಮ್ಮ ಗರುಡ ಮುಂದೆ ಮಹಾವಿಷ್ಣುವಿಗೆ ವಾಹನ ಆಗೋದು ಹೇಗೆ ಅಂತ ಈಗ ನೋಡಿ,
ಗರುಡನ್ ಕಥೆ ವಿಶೇಷ ಏನು ಅಂದ್ರೆ ಒಂದ್ಸಲಿ ಇಡೀ ಕಥೆ ನೋಡ್ಬಿಟ್ರೆ ನಮ್ಗೆ ಪ್ರಶ್ನೆನೇ ಇರಲ್ಲ ಅನಿಸ್ಬಿಡತ್ತೆ. ಹ. ಯಾಕೆ ಅಂದ್ರೆ ಅವನು ಅಮೃತ ತಗೊಂಡ್ನಲ್ಲ, ತಗೊಂಡು ದಾರಿಲಿ ಬರ್ಬೇಕಾದ್ರೇನೆ ಮಹಾವಿಷ್ಣು ಎದುರಾಗ್ತಾನೆ, ಹ್ಮ್ ದೇವ್ರು ಎದುರಾಗ್ತಾನೆ. ಹ್ಮ್ ಎದುರಾಗಿ ಗರುಡ ಆಕ್ಚುಲಿ ಏನು ಕೇಳಲ್ಲ, ಹ. ತಾನಾಗೆ ಎದುರಿಗೆ ಬಂದ ವಿಷ್ಣು ನಾನ್ ನಿನಗೆ ವರ ಕೊಡ್ತೀನಿ ಕೇಳು ಅಂತ. ಹ್ಮ್ ವಿಚಿತ್ರ ಅನ್ಸತ್ತೆ, ಯಾಕಂದ್ರೆ ಈಗ ಎಷ್ಟೊಂದ್ ಜನ ರಾಕ್ಷಸರು ಇಲ್ಲ ಒಳ್ಳೆಯವರು ಕೂಡ ತಪಸ್ ಮಾಡಿ ದೇವ್ರನ್ನ ಒಲಿಸ್ಕೊಂಡು ವರ ಕೇಳಿದ್ರು ಅಂತ ನಾವು ಕೇಳ್ತೀವಲ್ಲ. ಹೌದು. ಆದ್ರೆ ಇಲ್ಲಿ ಗರುಡ ಏನ್ ತಪಸ್ ಮಾಡ್ಲಿಲ್ಲ, ದೇವತೆಗಳ ಜೊತೆ ಯುದ್ಧ ಮಾಡಿದಾನೆ. ದೇವತೆಗಳು ಅಂದ್ರೆ ದೇವ್ರಿಗೆ ಇಷ್ಟ. ಹ್ಮ್ ಆ ಯುದ್ಧ ಮಾಡಿದ್ರು ಕೂಡ ತಾನಾಗಿ ಎದುರಿಗೆ ಬಂದ ವಿಷ್ಣು ವರ ಕೊಡ್ತೀನಿ ಕೇಳಪ್ಪ ಅಂದ. ಹ್ಮ್ ಗರುಡನ್ಗೆ ವಿಚಿತ್ರ ಅನ್ನಿಸ್ತು. ಹ್ಮ್ ಹೌದಾ, ವರ ಕೊಡ್ತೀಯಾ? ಸರಿ, ವರ ಕೊಡು. ಹ್ಮ್ ಏನು ಅಂತಂದ್ರೆ, ನಾನ್ ನಿನಗಿಂತ ಮೇಲಿರ್ಬೇಕು ಅಂಥ ವರ ಕೊಡು. ಹ್ಮ್ ಆಯ್ತು ಅಂದ ದೇವ್ರು. ಹ್ಮ್ ನನಗಿಂತ ಮೇಲಿರೋದು ಅಂದ್ರೆ ಇದರ ಅರ್ಥ ಏನು? ದೇವ್ರು ಎಲ್ರಿಗಿಂತ ದೊಡ್ಡವನು, ವಿಷ್ಣು ಎಲ್ರಿಗಿಂತ ದೊಡ್ಡವನು ಅಂತ, ಹ್ಮ್ ಅವನಿಗಿಂತ ದೊಡ್ಡವನಾಗೋದು ಅಂತ ಅರ್ಥನಾ? ಹ್ಮ್ ಅಲ್ಲ. ಇಲ್ಲಿ ಗರುಡ ದೇವ್ರಿಗಿಂತ ಮೇಲಿರೋದು ಅಂತಂದ್ರೆ ಅವನು ಧ್ವಜ ಆಗೋದು ಅಂತ. ಹ ಹ ಹ ದೇವ್ರು ಹೊರಗ್ ನಿಂತ್ಕೊಂಡ್ರು ಒಳಗ್ ಕಾಣಿಸ್ತಾನೆ ದೇವಸ್ಥಾನದಲ್ಲಿ. ಗರುಡನ್ ನೋಡಿದೀರಾ ಯಾವತ್ತು? ಗರುಡನ್ ನೋಡಲ್ಲ ನಾವು. ಯಾಕೆ? ಗರುಡ ಗಂಬದ ಮೇಲಿರ್ತಾನೆ. ಹ ಹ ದೇವರ ರಥದ ಧ್ವಜ ಆದ, ದೇವರ ಎದುರುಗಡೆ ಕಂಬದಲ್ಲಿ ಮೇಲೆ ಕೂತ್ಕೊಂಡ. ಹ ದೇವರಿಗಿಂತ ಮೇಲಿರ್ಬೇಕು ಅಂತ ವರ ತಗೊಂಡ. ದೇವ್ರ ತಥಾಸ್ತು ಅಂದ. ಹ್ಮ್ ಗರುಡ ಹೇಳ್ತಾನೆ, ಹ್ಮ್ ನೀನೇ ಬಂದು ನನಗೆ ವರ ಕೊಟ್ಟಿಯಲ್ಲ, ಹ್ಮ್ ನಾನು ನಿಂಗೆ ವರ ಕೊಡ್ತೀನಿ ಅಂದ. ಹ ವಿಷ್ಣುಗೆ ವರನಾ ಅಂತ ನಮಗನ್ಸತ್ತೆ. ಹೌದು. ಬಟ್ ಇಲ್ಲಿ ವಿಷ್ಣುಗ್ ವರ ಅಂತಲ್ಲ ಕೊಟ್ಟಿದ್ದು. ವರ ಅಂದ್ರೆ ನಿಜವಾಗ್ಲೂ ಹ ಸಂಸ್ಕೃತ ಶಬ್ದಗಳ ಸಾಮರ್ಥ್ಯ ಇದು. ಅದು ಪ್ರಾಸಂಗಿಕವಾಗಿ ಬೇರೆ ಬೇರೆ ಅರ್ಥ ತಂದು ಕೊಟ್ಬಿಡತ್ತೆ. ಹ್ಮ್ ಇವೆಲ್ಲ ಕಥೆ ನಮಗೆ ಮಹಾಭಾರತದ ಆದಿಪರ್ವ ಅನ್ನೋಲ್ಲಿ ಬರತ್ತೆ. ಹ್ಮ್ ಗರುಡ ವರ ಕೊಡ್ತೀನಿ ಇಂದ. ಹ್ಮ್ ಇಲ್ಲಿ ವರ ಅನ್ನೋದಕ್ಕೆ ಸೇವೆ ಅವಕಾಶ ಅಂತ ಅರ್ಥ. ಹ್ಮ್ ಹ್ಮ್ ವರ ಅಂದ್ರೆ ನಿಜವಾಗ್ಲೂ ಏನು, ಬೇಡ್ಕೊಳ್ಳೋದು ಇಷ್ಟೇ ಅಲ್ವಾ? ಹ್ಮ್ ಹ್ಮ್ ಇಲ್ಲಿ ಗರುಡ ವರ ಕೊಡ್ತೀನಿ ಅಂದ್ರೆ ಏನರ್ಥ? ನಾನು ನಿನ್ನ ಬೇಡ್ಕೋತೀನಿ. ಹ್ಮ್ ಹ್ಮ್ ಏನ್ ವರ ಅಂದ್ರೆ ಗರುಡ ಏನ್ ಕೇಳ್ಕೊಂಡ ಅಂತಂದ್ರೆ, ನಾನು ನಿನ್ನ ವಾಹನವಾಗಿರುವಂತ ಅವಕಾಶ ಕೊಡು, ಹ್ಮ್ ನಿನ್ನ ಹೊತ್ಕೊಳ್ಳುವಂತ ಅವಕಾಶ ಕೊಡು. ಹ್ಮ್ ಹ್ಮ್ ನಿಜವಾಗ್ಲೂ ದೇವ್ರನ್ನ ಹೊತ್ಕೊಂಡವ್ರು ಅಂತ ಯಾರೂ ಇಲ್ಲ. ಯಾಕೆ? ನಾವು ಕೃಷ್ಣನ್ ಕಥೆ ಬೇರೆ ಬೇರೆ ಕಥೆಯಲ್ಲೆಲ್ಲ ಕೇಳ್ತೀವಲ್ಲ, ಬಾಯಿ ಒಳಗಡೆ ಬ್ರಹ್ಮಾಂಡ ತೋರಿಸ್ದ, ಹೌದು. ಹೊಟ್ಟೆ ಒಳಗಡೆ ಇಡೀ ಬ್ರಹ್ಮಾಂಡ ಹೊತ್ಕೊಂಡಿದ್ದಾನೆ. ಹ್ಮ್ ಬ್ರಹ್ಮಾಂಡನೆಲ್ಲ ಹೊಟ್ಟೆಲ್ ಹೊತ್ಕೊಂಡಿರೋನ್ನ ಹೊತ್ಕೊಳ್ಳೋರು ಯಾರು ಹೇಳಿ? ಹೌದು. ಆದ್ರೆ ದೇವ್ರೇ ಆಯ್ತು ಅಂತ ವರ ಕೊಟ್ಟಿದ್ದಕ್ಕೆ, ಹ್ಮ್ ಇದು ಗರುಡನ್ ವರ ಅಂತ ಇಟ್ಕೋಬಹುದು, ದೇವ್ರ ವರ ಅಂತ ಇಟ್ಕೋಬಹುದು. ಹ್ಮ್ ದೇವ್ರ ಆಯ್ತು ಅಂದಿದ್ದಕ್ಕೆ ದೇವರನ್ನ ಹೊತ್ಕೊಳ್ಳೋ ಅವಕಾಶ ಗರುಡನಿಗೆ ಸಿಕ್ತು. ಹ ಹೀಗೆ ಗರುಡ ದೇವರ ವಾಹನ ಆದ. ಹ್ಮ್ ಆದ್ರೆ ನಮ್ಗೀಗ ಇದರಲ್ಲೇ ಇನ್ನೊಂದು ಪ್ರಶ್ನೆ ಬರಬೇಕಾಗಿರೋದು, ದೇವ್ರು ಯಾಕೆ ವರ ಕೊಟ್ಟ? ಹ್ಮ್ ಫಸ್ಟ್ ಬಂದು ತಾನಾಗೆ ವರ ಕೊಡ್ತೀನಿ ಅಂತ ಬಂದಲ್ಲ, ಯಾಕೆ ಹೌದು. ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಗರುಡನ ಈ ಇಡೀ ಕಥೆಯಲ್ಲಿ ಅಡಗಿದೆ. ಹ್ಮ್ ಗರುಡ ಹುಟ್ಟುತ್ತಾ ಇದ್ದಂತೆ ಮಾಡಿದ ಕೆಲಸ ಏನು? ತನ್ನ ತಾಯಿಯ ದಾಸ್ಯವನ್ನ ಬಿಡಿಸೋದು. ಬಿಡಿಸಿದ್ದು. ಹ್ಮ್ ಹಾಗಾದ್ರೆ ಇದರಲ್ಲಿ ಗರುಡನ ತಾಯಿಯ ಮೇಲಿರುವ ಭಕ್ತಿಯನ್ನ ತೋರಿಸುತ್ತೆ. ಹ್ಮ್ ಬಹಳ ಪ್ರಸಿದ್ಧವಾದ ಮಾತು, ಮಾತೃದೇವೋ ಭವ. ಹ್ಮ್ ಮೊದಲು ಹೇಳೋ ಮಾತಲ್ವಾ ಇದು? ಹೌದು. ಈ ಮಾತೃದೇವೋ ಭವ ಅನ್ನುವಂತಹ ಮಾತನ್ನ ನಡೆಸಿ ತೋರಿಸಿದವನು ಗರುಡ. ಹ್ಮ್ 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 ತನ್ನ ತಾಯಿಯನ್ನ ಬಿಡಿಸ್ಲಿಕ್ಕೆ ಅಮೃತವನ್ನೂ ತರಲಿಕ್ಕೆ ಸಿದ್ಧನಾದವನು, ದೇವತೆಗಳನ್ನೇ ಎದುರು ಹಾಕೊಂಡವನು. ಅಷ್ಟಾಗಿ ಒಂದ್ ಹನಿ ಅವನ್ ಬಾಯಿಗೆ ಹಾಕೊಳ್ಳಿಲ್ಲ ಹ್ಮ್ 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 ಅಲ್ವಾ? ಎಂಥ ಅಮೃತ ಕೈಯಲ್ಲಿದೆ, ಒಂಚೂರು ಕುಡಿದು ಬಿಟ್ಟಿದ್ರೆ ಏನ್ ಬೇಕಾದ್ರೆ ಆಗಿರೋದಲ್ವಾ? ಹೌದು. ಆದ್ರೆ ಕುಡಿಲಿಲ್ಲ. ಅವನಿಗೆ ಅಮೃತ ಬೇಕಾಗಿಲ್ಲ, ತಾಯಿನ ಬಿಡಿಸ್ಬೇಕಾಗಿರೋದು. ಹ್ಮ್ ಹ್ಮ್ ಅಂತಹ ತಾಯಿಯ ಮೇಲಿನ ಭಕ್ತಿ ನಿಸ್ವಾರ್ಥ. ಹ್ಮ್ ಹ್ಮ್ ತಾಯಿನ ಬಿಡಿಸ್ದೆ, ನಾನೊಂಚೂರು ಅಮೃತ ಕುಡ್ದೆ, ಏನ್ ತೊಂದ್ರೆ ಏನ್ ಹೇಳಿ? ಇದ್ರೊಳಗೆ ಏನ್ ತೊಂದ್ರೆ ಇರ್ಲಿಲ್ಲ ಅಲ್ವಾ? ಹ್ಮ್ ಆದ್ರೂ ಗರುಡ ಅಮೃತ ಕುಡಿದೇ ಇರೋದು ಅವನ ನಿಸ್ವಾರ್ಥವನ್ನ ತೋರಿಸತ್ತೆ. ಹ್ಮ್ ಈ ಕಾರಣದಿಂದ ದೇವರು ವರ ಕೊಟ್ಟ. ಹ್ಮ್ ಹ್ಮ್ ನೋಡಿ, ದೇವರು ನಮಗೆ ಒಲಿಲಿಕ್ಕೆ ನಾವು ಹೋಗಿ ಸಿಕ್ಕಾಪಟ್ಟೆ ಸೇವೆ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು. ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು, ಇಷ್ಟೆ. ತಾನಾಗೆ ತಾನೇ ಒಲಿತಾನೆ. ತಾನಾಗೆ ತಾನು ದೇವರು ಒಲಿತಾನೆ. ಅದು ತಾಯಿಗೆ ಅನ್ನೋದು ಮಾತ್ರ ಅಲ್ಲದೆ, ತಂದೆ ತಾಯಿಯರ ಸೇವೆ ಜೊತೆಗೆ ಪರಿಸರದ ಸೇವೆ, ಸಮಾಜದ ಸೇವೆ ನಿಸ್ವಾರ್ಥವಾಗಿ ಮಾಡಿದ್ರೆ ದೇವರು ಒಲದ್ ಬಂದು ತಾನೇ ವರ ಕೊಡ್ತಾನೆ. ನೀವು ಅದಕ್ಕೆ ತಪಸ್ ಮಾಡಿ ವರ ಕೇಳೋದೇ ಬೇಡ. ಮತ್ತೆ ಇದ್ರ ಜೊತೆಗೆ ದೇವರು ಇನ್ನೂ ಒಂದು ವರ ಕೊಟ್ಟ. ಹ ಫಸ್ಟ್ ದೇವ್ರು ವರ ಕೊಟ್ಟ, ಗರುಡ ಕೇಳ್ಕೊಂಡ, ಮತ್ತೊಂದು ವರ ದೇವ್ರು ಕೊಟ್ಟ. ಏನು? ನೀನು ಅಮೃತ ಗಿಮೃತ ಕುಡಿದೇನು ಸಾವಿಲ್ಲದವನಾಗು, ಹ್ಮ್ ನಿನಗೆ ವಯಸ್ಸಾಗೋದು ಬೇಡ. ಹ್ಮ್
ಇಂಥ ವರವನ್ನ ದೇವರು ತಾನಾಗಿ ಮತ್ತೆ ಕೊಡ್ತಾ ಇದ್ದಾನೆ. ಚಿರಂಜೀವಿ ಲೆಕ್ಕ. ಚಿರಂಜೀವಿ ಲೆಕ್ಕ. ಹ. ಅಮೃತ ಕುಡಿಯಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನು ಗರುಡ ಮೊದಲೇ ಕುಡಿಬೇಕು ಅಂತ ಇರ್ಲಿಲ್ಲ, ಆಮೇಲೂ ಕುಡಿಲಿಲ್ಲ. ಹೀಗೆ ಗರುಡ ದೇವರ ವಾಹನವಾದ ಕಥೆ ಇದ್ರ ಒಳಗೇನೆ ಬರುವಂತಹದ್ದು. ಈಗ ಸರ್ಪದೋಷ ಇಂಥದ್ದೆಲ್ಲ ಬರುವಾಗ ಗರುಡನ ಪೂಜೆ ಮಾಡ್ತಾರೆ, ಅದು ತುಂಬಾ ಮಹತ್ವದ ಒಂದು ಪೂಜೆ ಅಂತ ಹೇಳ್ತಾರೆ. ಯಾಕೆ ಹೀಗೆ ಅಂತ? ಒಂದು, ಸರ್ಪಗಳಿಗೂ ಗರುಡನಿಗೂ ಆಗ ಬರಲ್ಲ. ಈಗ ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಆದಾಗಿಂದ ದಾಸ್ಯ ಬಿಡುಗಡೆ ಆದ್ರೂ ಕೂಡ ಇಷ್ಟು ದಿನ ತಾಯಿಗೆ ತೊಂದರೆ ಕೊಟ್ರಿ, ನನಗೂ ತೊಂದರೆ ಕೊಟ್ರಿ ಅನ್ನೋದಕ್ಕೆ ಗರುಡನಿಗೆ ಸರ್ಪಗಳ ಮೇಲೆ ದ್ವೇಷ ಬೆಳೀತು. ಈಗ ಸಾಮಾನ್ಯವಾಗಿ ನಾವು ಹಾವು ಕಚ್ಚಿದಾಗ ಒಂದು ಪರಿಹಾರ ಅಂತ, ಈ ಹಾವು ಕಚ್ಚಿದಾಗ ಪರಿಹಾರ ಏನು ಅಂದ್ರೆ ಆಂಟಿ ಸ್ನೇಕ್ ವೆನೋಮ್ ಅಂತ ಒಂದೇನೋ ಒಂದು ಔಷಧಿ ಕೊಡ್ತಾರೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ. ಈಗ ನಾವಿಲ್ಲಿ ಮಾತಾಡ್ಲಿಕ್ಕೆ ಹೊರಟಿರೋದು ಸರ್ಪ ದೋಷದ ಬಗ್ಗೆ. ಇದು ಹಾವು ಕಚ್ಚೋದು ಬೇರೆ ಮಾತು. ಈ ಸರ್ಪದೋಷ ಅಂದ್ರೆ ಏನು? ಸರ್ಪದೋಷ ಅಂತಂದ್ರೆ ಜಾತಕದಲ್ಲಿ ನಾವೆಲ್ಲ ನವಗ್ರಹಗಳು ಅಂತ ಏನ್ ಕೇಳ್ತೀವಲ್ಲ, ಸೂರ್ಯ, ಚಂದ್ರ, ಮಂಗಳ ಅಂತ, ಒಂದು ಕಡೆ ರಾಹು, ಇನ್ನೊಂದು ಕಡೆ ಕೇತು, ಇವರಿಬ್ಬರು ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಬಂದು ಕೂತಿದ್ರೆ ಅವಾಗ ಅದನ್ನ ಸರ್ಪದೋಷ ಅಂತ ಕರೀತಾರೆ. ಇಂತಹ ಸರ್ಪದೋಷದಲ್ಲಿ ರಾಹು ಅನ್ನುವಂತಾನು ಹಾವುಗಳನ್ನ ಪ್ರತಿನಿಧಿಸುವಂತಹ ಒಂದು ಗ್ರಹ. ಇವುಗಳ ಮಧ್ಯೆ ಎಲ್ಲಾ ಗ್ರಹಗಳು ಬಂದ್ರೆ ಅದನ್ನ ನಾವು ಸರ್ಪದೋಷ ಅಂತ ಕರಿತಾ ಇದ್ದೀವಿ. ಈ ಸರ್ಪದೋಷ ಅನ್ನುವಂತಹದ್ದು ಹೇಗೆ ಪರಿಹಾರ ಆಗ್ಬೋದು ಅಂತಂದ್ರೆ ವಿಶೇಷವಾಗಿ ಗರುಡನ ಆರಾಧನೆಯಿಂದ, ಗರುಡನ ಮಂತ್ರವನ್ನ ಜಪ ಮಾಡೋದ್ರಿಂದ. ಹೇಗೆ ಅಂದ್ರೆ ಈಗ ನೋಡಿ, ಈ ರಾಹು ಮೊದಲಾದಂತಹ ಎಲ್ಲ ಗ್ರಹಗಳನ್ನೂ ನಿಯಂತ್ರಣ ಮಾಡೋ ಶಕ್ತಿ ಗರುಡನಿಗಿದೆ. ಜೊತೆಗೆ ಗರುಡ ಸರ್ಪಗಳ ವಿರೋಧಿಯಾದ್ರಿಂದ ಅವುಗಳು ವಿಷ ಕೊಟ್ಟು ಕೊಲ್ಲಿಕ್ ಶಕ್ತಿ ಇದ್ರೆ ವಿಷ ತೆಗೆದು ಕಾಪಾಡೋ ಶಕ್ತಿ ಗರುಡನಿಗಿದೆ. ಬೆಂಕಿ ಸುಡತ್ತೆ ಅಂದ್ರೆ ತಂಪು ಮಾಡೋ ಶಕ್ತಿ ನೀರಿಗಿದೆ. ಆ ಥರನೇ ಇದು ಸರ್ಪಗಳು ನಮ್ಮನ್ನ ತೊಂದರೆ ಕೊಡ್ತಾವೆ ಅನ್ನೋದಾದ್ರೆ ಅದು ವಿಷ ಕಚ್ಚಿದ್ದಾಗಿರ್ಬೋದು, ಸರ್ಪದೋಷ ಆಗಿರ್ಬೋದು. ಈ ಸರ್ಪದೋಷವೇ ಮೊದಲಾದ ಎಲ್ಲಾ ದೋಷಗಳಿಗೂ ಕೂಡ, ನಾಗಗಳಿಗೆ ಸಂಬಂಧಪಟ್ಟಂತೆ ಎಂಥ ದೋಷವನ್ನಾದ್ರೂ ಕೂಡ ಗರುಡ ದೂರ ಮಾಡಬಲ್ಲ. ಯಾಕೆ ಅಂದ್ರೆ ಅದು ಅವನ ಹುಟ್ಟು ಗುಣ ಅನ್ಬೋದು, ಅವನ ಮಂತ್ರಕ್ಕೆ ಅಂಥ ಶಕ್ತಿ ಇದೆ. ಹಾಗಾಗಿ ಸರ್ಪದೋಷದಂಥ ಎಂಥ ದೋಷಗಳು ಕೂಡ ಗರುಡನಿಂದ ಪರಿಹಾರ ಆಗತ್ತೆ. ಈಗ ಗರುಡ ಮಂತ್ರ ಅಥವಾ ಗರುಡ ಗಾಯತ್ರಿ ಅಂತ ಹೇಳ್ತಾರಲ್ಲ, ಈ ಮಂತ್ರಗಳ ವಿಶೇಷತೆ ಮತ್ತೆ ಇದನ್ನ ಹೇಗೆ ಯಾರು ಪಠಣೆ ಮಾಡಬೇಕು ಅಂತ? ಸರಿ ಸರಿ ಈಗ ಗರುಡ ಮಂತ್ರ ಅಥವಾ ಗರುಡ ಗಾಯತ್ರಿ, ತತ್ಪುರುಷಾಯ ವಿದ್ಮಹೆ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್, ಇದು ಗರುಡ ಗಾಯತ್ರಿ. ಇದನ್ನ ಹಾವು ಕಚ್ಚಿದವ್ರು ಮಾತ್ರ ಪಠನೆ ಮಾಡಬೇಕು ಅಂತೇನಿಲ್ಲ, ಕಚ್ಚಿದವ್ರು ಪಠನೆ ಮಾಡಲೇಬೇಕು. ಪಠನ ಮಾಡಬೇಕು ಅಂತಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಇದು ಹೇಗೆ ಕೆಲಸ ಮಾಡತ್ತೆ, ಇದ್ರ ವಿಶೇಷ ಏನು ಅಂದ್ರೆ, ಗರುಡ ಅನ್ನುವಂಥವನು ವಿಷಕ್ಕೆ ಆಪೋಸಿಟ್ ಅಂತ ನಾವೀಗಾಗಲೇ ಕೇಳಿದಂತೆ ಅವನ ಮಂತ್ರದಲ್ಲೂ ಒಂದು ಶಕ್ತಿ ಇದೆ. ಈ ಥರದ್ದು ನೀವು ವೈದ್ಯಕೀಯ ಪ್ರಕರಣಗಳನ್ನು ಕೂಡ ನೋಡ್ಬೋದು. ಒಂದಿಷ್ಟು ವಿಠ್ಠಲ ಅನ್ನುವಂತಹ ನಾಮಸ್ಮರಣೆಯನ್ನ ಮಾಡ್ತಾ ಹಾರ್ಟ್ ಅಲ್ಲಿರೋ ಬ್ಲಾಕ್ಗಳನ್ನು ಕೂಡ ಸರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳನ್ನ ನೀವು ವೈದ್ಯಕೀಯ ಪ್ರಪಂಚದಲ್ಲಿ ಇವತ್ತಿಗೂ ನೋಡ್ಲಿಕ್ಕೆ ಸಿಗತ್ತೆ. ಅದರಂತೆ ಗರುಡನ ಮಂತ್ರದ ಜಪ ಇದೆಯಲ್ಲ, ತುಂಬಾ ನಿರಂತರವಾಗಿ ಹೇಳ್ಕೊಳ್ಳುವಂಥದ್ದು. ಇದು ನಮ್ಮ ದೇಹದಲ್ಲೊಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಆ ವೈಬ್ರೇಷನ್ ಹಾವು ಕಚ್ಚಿದಾಗ ವಿಷ ಹರಡದಂತೆ ಮಾಡತ್ತೆ. ನೀವು ಮುಂದೆ ಮಾಡಬೇಕಾಗಿರೋ ಔಷಧಿನ ಮಾಡಬಾರದು ಅಂತ ಯಾರು ಹೇಳಲಿಲ್ಲ. ಔಷಧಿ ನೀವು ಖಂಡಿತ ಮಾಡಬೇಕು. ಔಷಧಿ ಸಿಗೋ ತನಕ ಮಂತ್ರ ನಮ್ಮನ್ನ ಕಾಪಾಡತ್ತೆ. ಯಾವತ್ತೂ ಕೂಡ ನಾವು ನಾಸ್ತಿಕರಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಹೊರಟ್ರೆ ಯಾವ್ದಕ್ಕೆ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಹೌದು, ನಂಬಿಕೆ ಎಲ್ಲಾ ಕಡೆಯೂ ಕೂಡ ಕೆಲಸ ಮಾಡುವಂತಹದ್ದು. ಹಾಗೆ ಈ ಗರುಡ ಗಾಯತ್ರಿ ಅಥವಾ ಇದನ್ನ ಹಿಂದೆ ಗಾರುಡ ವಿದ್ಯೆ ಅಂತ ಕೂಡ ಕರೀತಾ ಇದ್ರು. ಅಂಥದ್ದೇ ಒಂದು ಪ್ರತ್ಯೇಕ ವಿದ್ಯೆಯೂ ಕೂಡ ಇತ್ತು. ಅದನ್ನ ಸಿದ್ಧಿ ಮಾಡಿಕೊಂಡವರು ವಿಶೇಷವಾಗಿ ಮಂತ್ರ ಹಾಕೋರು. ಮಂತ್ರ ಹಾಕಿ ವಿಷ ತೊಂದರೆ ಬಂದಾಗ ತೆಗಿತಾ ಇದ್ರು. ಇಲ್ಲಿ ಇವತ್ತಿನ ದಿವಸ ಹಾಗೆ ಯಾರು ಮಂತ್ರ ಹಾಕೋರು ಅಂತ ಸಿಗದೆ ಹೋದಾಗ ನಾವೇ ಆ ಮಂತ್ರವನ್ನ ನಿರಂತರ ಪಠನ ಮಾಡ್ತಾ ಇದ್ರೆ ಯಾವುದೇ ತೊಂದರೆ ಬರಲ್ಲ, ಬಂದಿದ್ ತೊಂದರೆ ದೂರ ಆಗತ್ತೆ. ಇದು ಮಂತ್ರದ ವಿಶೇಷ. ಮತ್ತೆ ಇನ್ನ ಕೆಲವರು ಗರುಡ ಮಚ್ಚೆ ಇದ್ರೆ ಸರ್ಪಗಳಿಂದ ತೊಂದರೆ ಆಗಲ್ಲ, ಹಾವು ಕಚ್ಚಲ್ಲ, ಇದೆಲ್ಲ ಹೇಳ್ತಾರಲ್ಲ, ನಿಜಾನ ಅದು? ಮಚ್ಚೆ ಅಥವಾ ಬೇರೆ ಅನೇಕ ವಿಧವಾದಂತಹ ಮೈಮೇಲಿನ ಸೂಚನೆ ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಕೆಲಸ ಮಾಡತ್ತೆ. ಅದೇನು ಹೀಗೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಆದ್ರೆ
ಇದು ಕೂಡ ನಂಬಿಕೆಗೆ ಸಂಬಂಧಪಡುವಂತಹ ಒಂದು ಪ್ರಶ್ನೆ. ಹಾ ಹಾ ನಂಬಿಕೆ ಇದೆ, ನಮಗೆ ಹಾವುಗಳೇನು ಮಾಡಲ್ಲ ಅನ್ಕೊಂಡು ನಾವು ಹಿಡಿತೀವಿ ಅಂತ ಹೋಗೋರು ಇರ್ತಾರೆ. ಹೌದು. ಗರುಡ ಮಚ್ಚೆ ಇದ್ರೂನು ಹಾ ನಂಬಿಕೆ ಇಲ್ಲದೆ ಅಯ್ಯೋ ಏನ್ ತೊಂದರೆ ಆಗತ್ತೋ ಏನೋ ಅಂತ ದೂರ ನಿಲ್ಲೋರು ಇರ್ತಾರೆ. ಹಾ ಹಾಗಾಗಿ ಇದು ನಂಬಿಕೆಗೆ ಸಂಬಂಧಪಟ್ಟ ಪ್ರಶ್ನೆ. ಗರುಡ ಮಚ್ಚೆ ಇದೆ ಅಂದ ಮಾತ್ರಕ್ಕೆ ಹಾವಿನಿಂದ ತೊಂದರೆ ಆಗೋದೇ ಇಲ್ಲ ಅಂತಿಲ್ಲ. ಹ್ಮ್ ನಾವು ಹಾವು ಕಚ್ಚೋದು ಯಾವ್ಯಾವ ತರ ಇದೆ ಅನ್ನೋದನ್ನ ಗಮನಿಸ್ಬೇಕು. ಹ್ಮ್ ಹ್ಮ್ ಸಾಮಾನ್ಯವಾಗಿ ನಾವು ನೋಡೋ 70-80% ಹಾವುಗಳೆಲ್ಲ ವಿಷ ಇಲ್ದೇ ಇರೋ ಹಾವುಗಳಿರ್ತಾವೆ. ಹ್ಮ್ ಹ್ಮ್ ವಿಷ ಇರೋ ಹಾವೇ ಕಚ್ತು ಅಂತ ಇಟ್ಕೊಳ್ಳಿ. ಹ್ಮ್. ಈಗ ಕೊಳಕು ಮಂಡ್ಲ ಇಂಥ ಹಾವುಗಳೆಲ್ಲ ಕಚ್ಚಿದ್ರೆ ಕೆಲವೊಂದ್ಸಲಿ ಹಾವುಗಳು ಹೀಗೂ ಕಚ್ಚುತ್ತವೆ, ಡ್ರೈ ಬೈಟ್ ಅಂತ ಕರೀತಾರೆ. ಹ್ಮ್. ವಿಷ ಇಂಜೆಕ್ಟ್ ಮಾಡದೆ ಕಚ್ಚತ್ತೆ. ಅಪ್ಪ ಹಾ ಗರುಡ ಮಂತ್ರದ ಇನ್ನೊಂದು ವಿಶೇಷ ಇದು. ಹಾ ಈ ಗರುಡ ಮಂತ್ರ ನಮಗ್ ಧೈರ್ಯ ಕೊಡತ್ತೆ. ಹಾ ಎಷ್ಟೋ ಸಲಿ ವಿಷದಿಂದ ಸಾಯಲ್ಲ, ವಿಷ ಹತ್ತಿದೆ ಹಾವು ಕಚ್ಚಿದೆ ಅನ್ನೋ ಭಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರ್ತಾರೆ. ಹೌದು ಹೌದು. ಹಾಗಾದ್ರೆ ಇಂಥ ಭಯ ದೂರ ಮಾಡೋದು ಗರುಡ ಮಂತ್ರ. ಹ್ಮ್ ಹ್ಮ್ ಈ ಡ್ರೈ ಬೈಟ್ಸು ಇಂಥದ್ದೇನಿದೆಯಲ್ಲ ಹ್ಮ್. ಅಂಥದ್ದು ಕೆಲವೊಂದ್ಸಲಿ ಆದಾಗ ನಮಗ್ ಗರುಡ ಮಚ್ಚೆ ಇತ್ತು ಅದಕ್ಕೆ ನಾವು ಹಾವು ಕಚ್ಚಿದ್ರು ಸಾಯ್ಲಿಲ್ಲ ಅಂತ ಹೇಳ್ಕೋತಾರೆ. ಹಾ ಅದ್ ನಿಜವಾಗ್ಲೂ ವಿಷ ಇಂಜೆಕ್ಟೇ ಮಾಡಿರ್ಲಿಲ್ಲ. ಹಾ ಹಾ ಸೊ ಇದನ್ನ ಹೀಗೆ ಅಂತ ಹೇಳೋದು ಕಷ್ಟ, ಮಚ್ಚೆ ಇಂಥ ವಿಚಾರಗಳನ್ನ. ಆದ್ರೆ ಇಂಥ ಬೇರೆ ಬೇರೆ ಅನೇಕ ಕಾರಣಗಳಿಂದ ಅದ್ರ ಬಗ್ಗೆ ನಂಬಿಕೆಗಳು ಬೆಳೆದಿರುತ್ತವೆ. ಈಗ ನಮ್ಮಲ್ಲೆಲ್ಲ ಒಂದು ಆ ಹದ್ದು ಬಿಳಿ ಮುಖ ಇರುವಂತ ಹದ್ದನ್ನ ನಾವು ಪಕ್ಷಿನ ಹಾರಾಡೋದು ನೋಡಿದಾಗ ಅದೇ ಗರುಡ ಅಂತ ಹೇಳಿ ಕೈ ಮುಕ್ಕೊಳ್ತೀವಿ. ಇಂಗ್ಲಿಷಲ್ಲಿ ನೋಡಿದ್ರೆ ಅದಕ್ಕೆ ವೈಟ್ ಹೆಡೆಡ್ ಈಗಲ್ ಅಂತ ಕರೀತಾರೆ, ಅದು ಗರುಡನೇ ಅಲ್ಲ ಅಂತ ಹೇಳ್ತಾರೆ. ಗರುಡ ಅಂದ್ರೆ ನಿಜವಾಗ್ಲೂ ಯಾವುದು, ಅಥವಾ ನಮ್ಮ ದೇವಲೋಕದ ನಾವೀಗ ಮಾತಾಡ್ತಿರೋಂಥ ಗರುಡ ಹೇಗಿದ್ದಾರೆ ಅಂತ? ತುಂಬಾ ಒಳ್ಳೆ ವಿಚಾರ ಇದು ನಿಜವಾಗ್ಲೂ. ಹ. ನಾವು ನೋಡುವಂತಹ ಹದ್ದು ಅನ್ನೋದೇನಿದೆಯಲ್ಲ, ಈಗಲ್ಲೂ ಹದ್ದು ಬೇರೆ. ಹ. ಬಿಳಿ ತಲೆ ಇತ್ತು ಅಂದ್ರೆ ಅದೊಂದು ಗರುಡ ಅಂತ ನಾವು ಕರೆಯುವಂತಹದ್ದು. ಹ. ಹದ್ದು ಸಾಮಾನ್ಯ ಕಂದು ಬಣ್ಣ ಇಲ್ಲ ಕೆಂಪು ಬಣ್ಣದಲ್ಲಿ ಇರುವಂತಹ ಒಂದು ಪಕ್ಷಿ. ಹ್ಮ್. ಗರುಡನ್ಗಿಂತ ದೊಡ್ಡ ಆಕಾರದಲ್ಲಿರೋದು ಹದ್ದು. ಹ್ಮ್ ಹ್ಮ್ ನಾವಿವತ್ ಯಾವ್ದನ್ನ ಗರುಡ ಅಂತ ಕರಿತೀವಿ ಅದಕ್ಕಿಂತ ದೊಡ್ಡದಿರತ್ತೆ ಹದ್ದು. ಹ್ಮ್ ಹದ್ದುಗೂ ಗರುಡನಿಗೂ ವ್ಯತ್ಯಾಸ ಬಿಳಿ ತಲೆ ಅಂತ ನಾವ್ ಅನ್ಕೊಂಡಿದೀವಿ. ಹ್ಮ್ ಒಂದು ತರ ಹೌದು ಅನ್ನೋಣ, ಹ್ಮ್ ಯಾಕೆಂದ್ರೆ ದೇವಲೋಕದ ಗರುಡ ನಮಗ್ ಕಾಣಲ್ಲ. ಹೌದು. ನಮ್ಮ ಕಣ್ಣಿಗೆ ಕಾಣುವಂತಹ ಗರುಡನನ್ನ ಸ್ವಲ್ಪ ಹೋಲುವಂತಹ ಒಂದು ಪಕ್ಷಿ ಅನ್ನೋ ಕಾರಣಕ್ಕೆ ನಾವು ಅದನ್ನೇ ಗರುಡ ಅಂತ ವ್ಯವಹಾರ ಮಾಡ್ತಾ ಇದ್ದೀವಿ. ನಾವು ಮಾತಾಡ್ತಾ ಇರೋ ಗರುಡ ನಿಜವಾಗ್ಲೂ ಹೇಗಿದ್ದಾನೆ? ಹ. ಗರುಡನ್ ಬಗ್ಗೆ ಒಂದು ಗರುಡನ್ ಬಗ್ಗೆ ಇಲ್ಲ, ಆಕ್ಚುಲಿ ಗರುಡ ಮತ್ತೆ ದೇವರು ಮಾತಾಡಿದಾಗ ಅದನ್ನೇ ಒಂದು ಸಂಗ್ರಹ ಮಾಡಿದಿ ನಾವು ಗರುಡ ಪುರಾಣ ಅಂತ ಕರಿತೀವಿ. ಹ. ಆ ಗರುಡ ಪುರಾಣದಲ್ಲಿ ಗರುಡನ್ ಬಗ್ಗೆ ಹೇಗ್ ಧ್ಯಾನ ಮಾಡಬೇಕು, ಗರುಡ ಹೇಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ. ಗರುಡ 5 ಬಣ್ಣದಲ್ಲಿದ್ದಾನೆ. ಹ. 5 ಬಣ್ಣ. ಹ್ಮ್ ಹೆಂಗೆ ಅಂದ್ರೆ ಕಾಲಿನಿಂದ ಮಂಡಿ ತನಕ, ಹ್ಮ್ ಮೊಣಕಾಲು ತನಕ ಬಂಗಾರದ ಬಣ್ಣ. ಹ್ಮ್ ಈ ಗರುಡ ನಿಂತ್ಕೊಂಡಿದ್ದಾನೆ ಅಂತ ಕಲ್ಪನೆ ಮಾಡ್ಕೊಳ್ಳಿ, ಹ್ಮ್. ಅವಾಗ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಯಾಕೆ ಇದು ಹಾರೋದು ಅಂತ ಲೆಕ್ಕ ಬಂದ್ಬಿಟ್ರೆ ಇದು ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಹ್ಮ್. ಒಬ್ಬ ಗರುಡ ಅಂತ ಹೀಗೆ ನಿಂತ್ಕೊಂಡಿದ್ದಾನೆ, ಪಕ್ಷಿಗಳು ನಿಂತ್ಕೋತಾವಲ್ಲ, ಹ್ಮ್. ಹೀಗೆ ನಿಂತ್ಕೊಂಡಿದ್ದಾನೆ ಅಂದ್ರೆ ಕಾಲಿಂದ ಮಂಡಿಯವರೆಗೆ ಬಂಗಾರದ ಬಣ್ಣ, ಹ್ಮ್. ಮಂಡಿಯಿಂದ ಹೊಟ್ಟೆಯವರೆಗೆ ಹೊಕ್ಕಳಿನವರೆಗೆ ಬಿಳಿ ಬಣ್ಣ, ಹ್ಮ್. ಹೊಕ್ಕಳಿನಿಂದ ಕುತ್ತಿಗೆಯವರೆಗೆ ಕೆಂಪು ಬಣ್ಣ, ಹ್ಮ್. ಕುತ್ತಿಗೆಯಿಂದ ತಲೆ ತನಕ ಹಸಿರು ಬಣ್ಣ, ಹ್ಮ್. ಹ್ಮ್. ಕೂದಲು ಕಪ್ಪು ಬಣ್ಣ. ಹ್ಮ್. ಹೇಗಿದ್ದಾನಲ್ವಾ ಗರುಡ? ತುಂಬಾ ಕಲರ್ಫುಲ್ ಆಗಿದ್ದಾನೆ. ಹ. ಇಂಥ ಗರುಡನ್ನ ನಾವು ಆಕ್ಚುಲಿ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಹೌದು ಹೌದು. ಆದ್ರೆ ದೇವರ ವಾಹನ ಗರುಡ ಅಂತ ಯಾರಿದ್ದಾನಲ್ಲ ಅವನು ಹೀಗಿದ್ದಾನೆ ನಿಜವಾಗ್ಲು. ಹ್ಮ್. 5 ಬಣ್ಣದ ಗರುಡ ಇದ್ದಾನೆ. ನಾವು ಯಾಕೆ ಬಿಳಿ ತಲೆ ಗರುಡನ್ ಹದ್ದು ನೋಡಿ ಅಥವಾ ಪಕ್ಷಿ ನೋಡಿ ಗರುಡ ಗರುಡ ಅಂತ ಕರಿತೀವಿ ಅಂದ್ರೆ ಹ್ಮ್. ಮಲ್ಟಿಪಲ್ ಕಲರ್ ಇದೆ ಅನ್ನೋದಕ್ಕೆ ಹ. ಹ. ಹೊರತು ನಾವು ನೋಡುವಂತಹ ಒಂದು ಪಕ್ಷಿ ಅದು ಒಂದು ನೀವೇ ಹೇಳಿದ ಹಾಗೆ ಹದ್ದಿನ ಒಂದು ಪ್ರಭೇದ. ಹ್ಮ್. ಅದು ಕೂಡ ಬಿಳಿ ತಲೆ ಇದೆ, ಕೆಂಪು ರೆಕ್ಕೆ ಇರತ್ತೆ, ಇನ್ನೊಂದಿರತ್ತೆ, ಮತ್ತೊಂದಿರತ್ತೆ ಅನ್ನೋ ಕಾರಣಕ್ಕೆ ನಾವು ಹೀಗೆ ಕರೆಯೋದೇ ವಿನಃ ದೇವಲೋಕದ ಗರುಡನನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್. ಅವನ ಸಂಬಂಧಿ ಅಂತ ಕರಿಬೋದಷ್ಟೇ ಇವುಗಳನ್ನ. ಈಗ ಎಷ್ಟೊಂದು ದೇವಸ್ಥಾನಗಳಲ್ಲಿ ಗರುಡ ಬಂದು 3 ಸುತ್ತು ಹಾಕದ್ಮೇಲಿಂದಾನೇ ರಥ ಮುಂದೆ ಹೋಗೋದು, ರಥೋತ್ಸವ ನಡೆಯೋದು ಎಲ್ಲ ಹೇಳ್ತಾರೆ. ಇದರ ಹಿನ್ನೆಲೆ ಏನು, ಹೇಗೆ ಸಾಧ್ಯ ಇದು ಅಂತ? ಸರಿ. ತುಂಬಾ ಕಡೆ ಬಹಳ ಪ್ರಸಿದ್ಧವಾದ ವಿಚಾರ. ಹ್ಮ್. ಈಗ ಉಡುಪಿ ಕೃಷ್ಣ ರಥ ಅಂತ ತಗೋಬಹುದು, ಅಥವಾ ಮೇಲ್ಕೋಟೆಯಲ್ಲಿ ನಡೆಯುವಂತಹ ರಥೋತ್ಸವ ಅಂತ ಆಗಿರ್ಬೋದು, ಜಗನ್ನಾಥದಲ್ಲಾಗುವಂತಹದ್ದು. ಜಗನ್ನಾಥದ್ದು ಬಹಳ ಪ್ರಸಿದ್ಧ. ಹೌದು. ಅಲ್ಲಿ ಬಾವುಟವನ್ನ ತಂದಿಡತ್ತೆ ಅಥವಾ ತಗೊಂಡು ಹೋಗತ್ತೆ ಇತ್ಯಾದಿ ಕಥೆಗಳನ್ನೆಲ್ಲ ನಾವು ಬಹಳ ಕೇಳ್ತೀವಿ. ಗರುಡ ಬಂದ್ಮೇಲೆ ರಥ ಯಾಕೆ ಹೊರಡತ್ತೆ ಹ್ಮ್. ಅಂದ್ರೆ ಇದು ತುಂಬಾ ಸಿಂಪಲ್ ಆದ ಉತ್ತರ. ಹ್ಮ್. ನಾವು ಹೊರಡೋದಕ್ಕೆ ಮೊದಲು ನಮ್ ಗಾಡಿ ರೆಡಿ ಇದ್ರೆ ತಾನೇ ನಾವು ಹೊರಡೋದು. ನಿಜ. ಹಾಗೆ ಗರುಡ ದೇವರ ವಾಹನ. ಹ್ಮ್. ಅವನು ಬಂದು ಅನುಮತಿ ಕೊಟ್ರೆ ಅವಾಗ ಅವನದ್ದೇ ಆದಂತಹ ಇನ್ನೊಂದು ವಾಹನದಲ್ಲಿ ದೇವರು ಹೊರಡ್ತಾನೆ.
ಈಗ ಗರುಡ ನಿಜವಾಗ್ಲೂ ದೇವರ ಪ್ರೈಮರಿ ವಾಹನ. ಹ್ಮ್. ನಾವು ದೇವರನ್ನ ಗರುಡಲ್ಲೂ ಕೂಡಿಸ್ಕೊಂಡು ಹೋಗೋಲಿಕ್ಕೆ ಸಾಧ್ಯ ಇಲ್ಲ, ತಾನೇ ಬರ್ಬೇಕಷ್ಟೇ ಆ ಥರ. ಹ್ಮ್. ನಾವು ರಥದಲ್ಲಿ ಕೂಡಿಸಿದೀವಿ. ಹ್ಮ್. ರಥದಲ್ಲಿ ಕೂಡಿಸಿದಾಗ ಪ್ರೈಮರಿ ವಾಹನನಾದಂತಹ ಗರುಡ ತಾನು ಒಪ್ಪಿಗೆ ಕೊಡಬೇಕು. ನೀವು ದೇವರನ್ನ ನನ್ ಬಿಟ್ಟು ಇನ್ನೊಂದ್ ಕಡೆ ಕೂಡಿಸಿದ್ದೀರಿ, ಕರ್ಕೊಂಡು ಹೋಗ್ತಾ ಇದ್ದೀರಿ, ನಾನು ಒಪ್ಕೊಂಡಿದ್ದೀನಿ. ಹ್ಮ್. ಅವನ ಒಪ್ಪಿಗೆ ತಗೊಂಡು ನಾವು ಹೊರಡಬೇಕು ಅನ್ನೋ ರೀತಿಯಲ್ಲಿ ಗರುಡ ಬಂದ ಮೇಲೆ ಸಾಮಾನ್ಯವಾಗಿ ರಥೋತ್ಸವ ನಡೆಯೋದು ಅಂತ. ಹಾ. ಬರೀ ಇಷ್ಟೇ ಅಲ್ಲ, ಗರುಡ ಬರದೇ ಇದ್ರೆ ರಥ ಹೊರಡಲ್ಲ, ಹ್ಮ್. ಎಳೆದ್ರೂ ಬರಲ್ಲ ಅನ್ನುವಂತಹ ಕಥೆಗಳನ್ನು ನಾವು ಕೇಳಿದ್ದೀವಿ ಅನೇಕ ಕ್ಷೇತ್ರಗಳಲ್ಲಿ. ಇದು ಕೂಡ ಗರುಡನ ಮಹತ್ವವನ್ನ ಸಾರತ್ತೆ. ಹ್ಮ್. ಹ್ಮ್. ಹಾಗಾಗಿ ಗರುಡ ಬಂದ್ರೇನೆ ರಥ ಹೊರಡೋದು ಅನ್ನೋದು ಅವನ ವಾಹನ ಅನ್ನೋ ಕಲ್ಪನೆಯಿಂದ. ಈಗ ವೈರಮುಡಿ ಭಗವಂತನ ಕಿರೀಟ, ಇದಕ್ಕೂ ಗರುಡನಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ? ಸರಿ. ನಾವು ಗರುಡನ ಬಗ್ಗೆ ಅನೇಕ ಪುರಾಣಗಳಲ್ಲಿ ನೋಡ್ತೀವಿ. ಹ. ಗರುಡ ಪುರಾಣ ಅಂತ ಆಗಿರ್ಬೋದು, ಭಾಗವತ, ಮಹಾಭಾರತ, ಸ್ಕಂದ ಪುರಾಣ, ವಿಷ್ಣು ಪುರಾಣ, ತುಂಬಾ ಪುರಾಣಗಳಲ್ಲಿ ದೇವ್ರ ಕತೆ ಎಲ್ಲಾ ಕಡೆ ಬರುತ್ತೆ. ಮತ್ ದೇವ್ರ ವಾಹನನ್ ಬಿಟ್ಟು ದೇವ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕಾಗತ್ತಾ? ಎಲ್ಲಾ ಕಡೆಗೆ ಬರುತ್ತೆ. ಹೌದು. ಇದರಲ್ಲಿ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಆಕ್ಚುಲಿ ಈಗ ನಾನು ಹೇಳಲಿಕ್ಕೆ ಹೊರಟಿದ್ದು ವೈರಮುಡಿಗೆ ನೇರವಾಗಿ ಕನೆಕ್ಟ್ ಆಗಲ್ಲ, ಹ್ಮ್. ಹ್ಮ್. ಆದ್ರೂ ಕೂಡ ಅದು ಒಂದು ರೀತಿ ಕನೆಕ್ಟ್ ಆಗತ್ತೆ. ಹೇಗೆ ಅಂತ ನೋಡೋಣ. ಹ್ಮ್. ಈಗ ದೇವ್ರು ಒಂದ್ಸಲಿ ಒಂದು ಗೋಮಂತಕ ಅಂತ ಒಂದು ಪರ್ವತ, ಹ್ಮ್. ನೀವು ಜರಾಸಂಧ ಅಂತ ಕತೆ ಕೇಳಿರ್ತೀರಿ. ಹೌದು, ತನ್ನ ತುಳಸಿ. ಕಥೆಯಲ್ಲಿ ಜರಾಸಂಧ ಬರ್ತಾನೆ. ಹ. ಈ ಜರಾಸಂಧ ಪದೇ ಪದೇ ಬಂದು ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ ಅಂತ ಅವನ ಕೈಯಿಂದ ತಪ್ಪಿಸ್ಕೊಂಡು ಒಂದ್ ಸ್ವಲ್ಪ ದಿವಸ ನೆಮ್ಮದಿಯಾಗಿ ಓಡಾಡ್ಕೊಂಡಿರೋಣ ಅಂತ ರಾಮ ಕೃಷ್ಣ, ಅಂದ್ರೆ ಬಲರಾಮ ಕೃಷ್ಣ ಇಬ್ರು ಕೂಡ ಗೋಮಂತಕ ಅನ್ನೋ ಬೆಟ್ಟದಲ್ಲಿ ಓಡಾಡ್ಕೊಂಡಿದ್ರು. ಹ್ಮ್. ಇದು ನಿಜವಾಗ್ಲೂ ಗೋವಾ, ಮಹಾರಾಷ್ಟ್ರ ಆ ಕಡೆಗೆ ಬರುವಂತ ಒಂದು ಬೆಟ್ಟ. ಹ್ಮ್. ಅಲ್ಲಿ ಓಡಾಡ್ತಾ ಇದ್ದ ಸಮಯಕ್ಕೆ ಆ ಕಡೆ ಎಲ್ಲಿ ಕ್ಷೀರ ಸಮುದ್ರದಲ್ಲಿ, ಹ್ಮ್. ಕ್ಷೀರ ಸಮುದ್ರದಲ್ಲಿ ವಿಷ್ಣು ಮಲ್ಕೊಂಡಿರ್ತಾನೆ ಅಂತ ನಾವು ಕೇಳ್ತೀವಲ್ಲ, ಅಲ್ಲಿ ವಿಷ್ಣು ಮಲ್ಕೊಂಡಿದ್ದಲ್ಲಿ ಬಲಿ ಬರ್ತಾನೆ. ಹ್ಮ್. ಬಲಿ ದೈತ್ಯರ ರಾಜ, ಅವನು ನಿಜವಾಗಲೂ ಸುತಳ ಅನ್ನುವ ಕೆಳಗಿನ ಲೋಕದಲ್ಲಿ ಇರ್ತಾನೆ. ಹ್ಮ್. ಏನೋ ಕಾರಣಕ್ಕೆ ಅಲ್ಲಿಗೆ ಬಂದ, ಕ್ಷೀರ ಸಮುದ್ರ ಅನ್ನೋ ಅಲ್ಲಿಗೆ ಬಂದಾಗ ಅಲ್ಲಿ ನೋಡ್ತಾನೆ, ಅಲ್ಲಿ ವಿಷ್ಣು ಮಲ್ಕೊಂಡಿದ್ದಾನೆ. ಹ್ಮ್. ದೇವ್ರು ನಿಜವಾಗ್ಲೂ ಮಲ್ಕೊಳ್ಳಲ್ಲ, ಅವನೇ ಮಲ್ಕೊಂಡ್ರೆ ನಮ್ದೇನ್ ಕತೆ ಹೇಳಿ, ಹ್ಮ್. ಏನ್ ಮಾಡ್ತಾನೆ ನೋಡೋಣ ಅನ್ನೋದಕ್ಕೋಸ್ಕರ ನಾಟಕಕ್ಕೆ ದೇವ್ರು ಮಲ್ಕೊಂಡಂತೆ ಕಣ್ಮುಚ್ಕೊಂಡಿದ್ದಾನೆ. ಬಲಿ ಬಂದ್ ನೋಡ್ತಾನೆ, ದೇವ್ರು ಮಲ್ಕೊಂಡಿದ್ದಾನೆ, ಬೇರೆ ಯಾರು ಇಲ್ಲ ಅಲ್ಲಿ. ಹ್ಮ್. ಒಂದ್ ಕಡೆ ನೋಡ್ತಾನೆ, ದೇವರದ್ದು ವಜ್ರಮಯವಾದ ಬೇರೆ ಬೇರೆ ಕಲ್ಲುಗಳು ಸೇರ್ಕೊಂಡಿರುವಂತಹ ಅಮೂಲ್ಯವಾದ ಕಿರೀಟ ಇದೆ. ಮಲ್ಕೋಬೇಕಾದ್ರೆ ಯಾರು ಕಿರೀಟ ಹಾಕೊಂಡ್ ಮಲ್ಕೋತಾರೆ ಹೇಳಿ? ಪಕ್ಕದಲ್ಲಿಟ್ಟು ಮಲ್ಕೊಂಡಿದ್ದಾನೆ ದೇವ್ರು, ಕಣ್ಣು ಹೊಡಿತಾ ಇದೆ, ತುಂಬಾ ವ್ಯಾಲ್ಯೂಬಲ್ಲು, ಅದನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ. ಬೀದಿಲ್ ಬಿದ್ದಿದೆ ಅಂದ್ರೆ ನಾವು ತಗೊಳಲ್ವಾ? ತುಂಬಾ ನೈತಿಕ ಪ್ರಜ್ಞೆ ಇದ್ರೆ ತಗೊಳಲ್ಲ, ಹಾಗಲ್ದೇ ಇದ್ರೆ ಒಂದ್ಸಲಿ ನೋಡ್ಬಿಡೋಣ ಅನ್ನೋ ಆಸೆ ಬರತ್ತಲ್ಲ, ಆ ತರ ಅಲ್ಲಿ ಯಾರು ನೋಡ್ತಾ ಇಲ್ಲ, ಕೇಳೋರಿಲ್ಲ. ವಿಷ್ಣು ಕಿರೀಟ, ವಿಷ್ಣು ಮಲ್ಕೊಂಡ್ಬಿಟ್ಟಿದ್ದಾನೆ. ಮೆತ್ತಗ್ ಹೋದ, ಮತ್ತು ಆ ಕಡೆ ಈ ಕಡೆ ನೋಡ್ದ, ಕಿರೀಟ ತಗೊಂಡು ಹೊರಗ್ ಬಂದವನೇ ಓಡ್ಲಿಕ್ಕೆ ಶುರು ಮಾಡದ. ಯಾಕೆ? ತಪ್ಪು ಮಾಡಿದ್ದು ಕಳ್ಳಂಗ್ ಗೊತ್ತೇ ಇರತ್ತೆ, ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಸುಮ್ನೆ ಅದ್ರ ಮೇಲೆ ಒಂದಿಷ್ಟು ಕೊಟೇಶನ್ ಅವನೇ ಕೊಟ್ಕೊಂಡಿರ್ತಾನೆ, ನಾನ್ ತಪ್ಪು ಮಾಡ್ತಾ ಇಲ್ಲ ನನ್ನ ಜೀವನಕ್ಕೆ ಅಂತ ಅವನೇನೊಂದು ಹೇಳ್ಕೊತಾನಲ್ಲ. ಹಾಗೆ ಕಿರೀಟ ಕದ್ದ ಬಲಿ ತಾನು ತಪ್ಪು ಮಾಡಿದೀನಿ ಅಂತ ಅವನಿಗೆ ಗೊತ್ತು, ಆದ್ರೂ ಕೂಡ ಆಸೆಯಿಂದ ತಗೊಂಡು ಓಡ್ಲಿಕ್ಕೆ ಶುರು ಮಾಡ್ದ, ಬೇಗ ಮನೆಗೆ ಹೋಗ್ಬಿಡ್ಬೇಕು ಅಂತ. ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ದ ಅಲ್ಲೇ ಗರುಡ. ನೋಡಿದ ಗರುಡ ಅವನ್ ಹಿಂದೆ ಬರ್ಲಿಕ್ಕೆ ಶುರು ಮಾಡ್ದ. ಅವನಿಗೆ ಗೊತ್ತಾಗ್ಬಿಡ್ತು, ಬಲಿಗೂ ಗೊತ್ತಾಯ್ತು, ಅಯ್ಯೋ ನಾನ್ ಸಿಕ್ಕಾಕೊಂಡೆ. ಇನ್ನೂ ವೇಗವಾಗಿ ಹೋದವೆ, ಎಷ್ಟು ವೇಗದಿಂದ ಹೋಗ್ಲಿಕ್ಕೆ ಸಾಧ್ಯ? ಬಲಿ ಸಿಕ್ಕಾಕೊಂಡ ಗರುಡನ ಕೈಯಲ್ಲಿ. ಅವನ ಜೊತೆ ಸ್ವಲ್ಪ ಯುದ್ಧನೂ ಮಾಡಿದ. ಯುದ್ಧ ಮಾಡಿ ಬಲಿಯನ್ನ ಸೋಲಿಸಿ ಅವನಿಗೊಂದು ಸ್ವಲ್ಪ ಬೈದು, ಏನ್ ಇಂಥ ಕೆಲಸ ಮಾಡ್ತೀನಿ, ನಿನಗೇನು ಕಡಿಮೆ ಆಗಿದೆ? ಈ ಭಾಗವತ ಅನ್ನೋದ್ರಲ್ಲಿ ಒಂದ್ ಮಾತು ಹೇಳ್ತಾರೆ, ಭೂಮಿ, ಸ್ವರ್ಗ, ಅದ್ರ ಮೇಲಿರೋ ಬೇರೆ ಬೇರೆ ಲೋಕಗಳದ್ದೆಲ್ಲ ಸೇರಿಸಿದ್ರೆ ಎಷ್ಟು ದುಡ್ಡು, ಬೆಳ್ಳಿ, ಬಂಗಾರ, ಸಂಪತ್ತಿರ್ಬೋದು, ಅದೆಲ್ಲ ಸೇರಿಸಿದ್ರು ಕೂಡ ಒಂದು ಲೋಕದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿರತ್ತೆ. ಈ ಅತಳ, ವಿತಳ, ಸುತಳ ಅಂತ ಕೆಳಗಿನ ಲೋಕಗಳೇನಿದೆಯಲ್ಲ, ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ದುಡ್ಡಿದೆ, ಸಂಪತ್ತು ವಿಪರೀತ ಇದೆ, ಅದಕ್ಕೆ ನಾವಲ್ಲಿ ಹೋಗಕ್ಕಾಗಲ್ಲ. ಅಷ್ಟು ಸಂಪತ್ತಿರೋ ಊರಲ್ಲಿ ಇರ್ತಾನೆ ಬಲಿ ನಿಜವಾಗ್ಲು. ಅಷ್ಟೆಲ್ಲ ಇಟ್ಕೊಂಡು ಆಸೆ ಪಡ್ತೀಯಲ್ಲ ನೀನು ಅಂತ ಹೇಳಿ ಅವನಿಗೆ ಬೈದು ಕಿರೀಟವನ್ನು ತಗೊಂಡು ನಿಜವಾಗ್ಲೂ ಗರುಡ ದೇವ್ರ ಹತ್ರ ಹೋಗ್ಬೇಕಾಗಿತ್ತು. ಇಷ್ಟೆಲ್ಲ ಮಾಡಿದ ಗರುಡ ಕಿರೀಟ ತಗೊಂಡು ನೋಡ್ತಾನೆ, ಕೆಳಗಡೆ ದೇವ್ರು ಕಾಣಿಸ್ದ, ಕೃಷ್ಣ ಕಾಣಿಸ್ದ. ಕೃಷ್ಣ ಕಾಣಿಸಿದಾಗ ಆ ಕೃಷ್ಣನ್ ತಲೆ ಮೇಲೆ ತಗೊಂಬಂದಿಟ್ಟ. ಕೃಷ್ಣ ನಿಜವಾಗ್ಲೂ ಚಿಕ್ಕ ಹುಡುಗ ಲೆಕ್ಕಕ್ಕೆ, ಅವಾಗ ಇನ್ನೊಂದು 17-18 ವರ್ಷ. ಅದು ಬೆಳೆದ್ ನಿಂತಿರುವ ವಿಷ್ಣುವಿನ ಕಿರೀಟ. ಆದ್ರೆ ಆ ಕಿರೀಟ ತಂದಿಟ್ಟಾಗ ಅದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯ್ತು, ಅದು ಕೃಷ್ಣನ್ ತಲೆ ಮೇಲೆ ಕೂತ್ಕೋತು. ಇದು ಭಾಗವತದಲ್ಲಿ ಬರೋ ಕಥೆ.
ಇದರಲ್ಲಿ ಏನ್ ವ್ಯತ್ಯಾಸ ಅಂತಂದ್ರೆ ಇದೆಲ್ಲ ನಡೆದಿದ್ದು ಗೋಮಂತಕ ಅನ್ನೋ ಬೆಟ್ಟದಲ್ಲಿ. ನಾವಿವತ್ತು ವೈರಮುಡಿ ಅಂತ ಏನ್ ಹೇಳ್ತೀವಲ್ಲ, ಇದಕ್ಕೆ ನಿಜವಾಗ್ಲು ಯದುಗಿರಿ ಅಂತ ಹೆಸರು. ಈ ಯದುಗಿರಿ ಅನ್ನೋಲಿರೋದು ಯಾರು? ನಾರಾಯಣ. ನಾರಾಯಣ ಯಾರು? ಕೃಷ್ಣನೇ ಅಲ್ವಾ? ಹೌದು. ಇಲ್ಲಿ ಗರುಡ ತಂದ ಕಿರೀಟ ಏನಿತ್ತೋ, ದೇವ್ರು ಹೇಗೆ ಬೇರೆ ಬೇರೆ ಅವತಾರ ತೋತನ, ರಾಮ ಕೃಷ್ಣ ಅಂತ, ಅವನ ಎಲ್ಲ ಅವತಾರಕ್ಕೆ ತಕ್ಕಂತೆ ಅವನ ಕಿರೀಟಗಳೂ ಮಲ್ಟಿಪಲ್ ಆಗತ್ತೆ, ಅವನು ಹಾಕೊಳ್ಳೋ ಆರ್ನಮೆಂಟ್ಸು ಮಲ್ಟಿಪಲ್ ಆಗತ್ತೆ. ಈ ಕಿರೀಟ ತಂದ ಗರುಡ ಕೃಷ್ಣನ್ ಮೇಲಿಟ್ಟ ಹಾಗೆ ನಾರಾಯಣನ ಮೇಲೂ ಇಟ್ಟ. ಅವನು ದೇವಲೋಕದಿಂದ ತಂದ ಕಿರೀಟವನ್ನ ಈ ವೈರಮುಡಿಯ ಅಂದ್ರೆ ಯದುಗಿರಿಯ ನಾರಾಯಣನ ತಲೆಯ ಮೇಲೂ ಕೂಡ ಇಟ್ಟ ಅಂತ ಪ್ರತೀತಿ. ಹಾಗೆ ಗರುಡ ತಂದ ಕಿರೀಟ ನಾರಾಯಣನ ತಲೆಯ ಮೇಲೆ ಕೂತಿದ್ದು ಅದು ಇವತ್ತಿಗೂ ಕೂಡ ಹಾಗೆ ಇದೆ. ಹಾಗಾದ್ರೆ ಅಲ್ಲಿ ನಾರಾಯಣನ ತಲೆಯ ಮೇಲಿರುವ ಕಿರೀಟ ಅದು ದೇವಲೋಕದ ಕಿರೀಟ. ಆದ್ರೆ ಅಲ್ಲಿ ಕೃಷ್ಣನಿಗೆ ಇಟ್ಟಿದ್ದು ಕಿರೀಟ, ಮತ್ತೆ ಇಲ್ಲಿ ನಾರಾಯಣಂಗದ್ ಹೇಗೆ ಅಂತ. ಅದೇ ಈ ಕಿರೀಟ ಏನಾಯ್ತು, ಕಿರೀಟವನ್ನ ಒಂದ್ ರೀತಿ ಮಲ್ಟಿಪಲ್ ಮಾಡಿದ. ಯಾರು? ಗರುಡನೇ ಮಲ್ಟಿಪಲ್ ಮಾಡಿದ. ದೇವ್ರು ಹೇಗ್ ಬೇರೆ ರೂಪಗಳನ್ನ ತಗೋತಾನಲ್ಲ, ಅವನ ಕಿರೀಟಗಳು ಕೂಡ ಡಬಲ್ ಆಗತ್ತೆ, ತ್ರಿಬಲ್ ಆಗತ್ತೆ. ಕಿರೀಟ ಕೃಷ್ಣನ ಮೇಲೆ ಇಟ್ಟ ಹಾಗೆ ಹೊರಡ್ತಾ ಇದ್ದವನು ಅಂಥದ್ದೇ ಕಿರೀಟವಂತಂದು ನಾರಾಯಣನಿಗೂ ಕೂಡ ಕೊಟ್ಟಿದ್ದಾನೆ. ನಾರಾಯಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಮತ್ತದ್ರ ಹೆಸರು ಏನಂತ ಹೇಳಿದ್ವಿ? ಯದುಗಿರಿ ಅಂತ ಹೇಳಿದ್ವಿ. ಆ ನಾರಾಯಣನೇ ಕೃಷ್ಣ ಅನ್ನೋದು ತಾತ್ಪರ್ಯ. ಸೊ ನಾವು ಮಲ್ಟಿಪಲ್ ಮಾಡ್ದ ಅಂತಾನೂ ಇಟ್ಕೋಬಹುದು. ಅಲ್ಲಿ ಇಟ್ಟ ಕಿರೀಟ ಕೃಷ್ಣ ಅಂದ್ರೆ ನಾರಾಯಣನ ಮೇಲೆ ಇಟ್ಟಿದ್ದು ಅಂತ ಕೂಡ ನಾವ್ ಈ ರೀತಿ ಹೇಳ್ಬೋದು. ಒಟ್ಟಾರೆ ಗರುಡ ದೇವಲೋಕದಿಂದ ತಂದ ಕಿರೀಟವನ್ನ ನಾರಾಯಣನ ಮೇಲೆ ಇಟ್ಟಿದ್ದಾನೆ. ಅದೇ ಇವತ್ತಿಗೆ ನಾವು ವೈರಮುಡಿಯಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಆಚಾರ್ಯ, ಈಗ ನಮ್ಮ ಗರುಡನಿಗೆ ಮದುವೆ ಆಗಿದ್ಯಾ? ಈಗ ದೇವತೆಗಳು ಅನ್ನೋ ಲೆಕ್ಕ ತಗೊಂಡಾಗ ಇವರೆಲ್ಲ 3 ಜನ ಒಂದೇ ಕ್ಯಾಟಗರಿಯಲ್ಲಿ ಬರ್ತಾರೆ. ರುದ್ರದೇವರು, ಶೇಷದೇವರು, ಗರುಡ. ಈ 3 ಜನ ಎಲ್ಲಾದ್ರಲ್ಲೂ ಕೂಡ ಈಕ್ವಲ್. ಅವರ ಶಕ್ತಿ ಆಗಿರ್ಬೋದು, ಅವರ ಪೊಸಿಷನ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ ಹಂತದಲ್ಲಿ ಬರುತ್ತೆ. ಇವ್ರು 3 ಜನ ಹೇಗೋ, ಇವ್ರು 3 ಜನರ ಹೆಂಡತಿಯರು ಇದೇ ತರ. ರುದ್ರದೇವರ ಹೆಂಡತಿಯಾದ ಪ್ರಸಿದ್ಧಳಾದ ಪಾರ್ವತಿ ದೇವಿ, ಶೇಷನ ಹೆಂಡತಿಯಾದಂಥವಳು ವಾರುಣಿ ದೇವಿ, ಸುಪರ್ಣ ಅಂತ ಗರುಡನಿಗೆ ಹೆಸರು. ಪರ್ಣ ಅಂದ್ರೆ ರೆಕ್ಕೆ ಅಂತ, ಸುಪರ್ಣ ಅಂದ್ರೆ ಒಳ್ಳೆ ರೆಕ್ಕೆ ಇರೋನು. ಈ ಸುಪರ್ಣನ ಹೆಂಡತಿ ಸೌಪರ್ಣಿ ಅಂತ ಕರೆಸ್ಕೋತಾಳೆ. ಈ ಸೌಪರ್ಣಿ ಅನ್ನುವಂಥವಳು ಗರುಡನ ಹೆಂಡತಿ. ಇವ್ರು 3 ಜನರು ಕೂಡ ಒಂದೇ ಲೆಕ್ಕದಲ್ಲಿ ಬರ್ತಾರೆ. ಸೊ ಹಾಗಾದ್ರೆ ಇವರೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ಬರೋರು, ಒಂದೇ ಶಕ್ತಿ ಇರೋರು, ಒಂದೇ ಕೆಲಸವನ್ನು ಕೂಡ ಮಾಡೋರು. ಹಾಗಾಗಿ ಖಂಡಿತ ಮದುವೆ ಆಗಿದೆ, ಪಕ್ಷಿಗಳೇ ಅವನ ಸಂತಾನವಾಗಿಯೂ ಕೂಡ ಬಂದಿರತ್ತೆ, ಇಲ್ಲ ಅಂತಿಲ್ಲ. ದೇವತೆಗಳು ಎಲ್ರಿಗೂ ಕೂಡ ನಿಯತವಾದ ಗಂಡ ಹೆಂಡತಿ ಅಂತ ಇರ್ತಾರೆ. ಅವ್ರೇನು 100 ವರ್ಷಕ್ಕೆ ಸತ್ತೋಗೋರು ಅಂತ ಇರಲ್ಲ, ದೇಹ ಚೇಂಜ್ ಆಗಿ ಇನ್ಯಾರೋ ಮತ್ತೆ ಬರ್ತಾರೆ ಅಂತ ಇರಲ್ಲ. ಹಾಗಾಗಿ ಅವರು ಮೋಕ್ಷಕ್ಕೆ ಹೋದ್ರೂ ಕೂಡ ಅಲ್ಲಿಯೂ ಅವರಿಗೆ ಅವರವರ ಹೆಂಡತಿಯರು, ಗಂಡ ಹೆಂಡತಿಯರು ಅಂತಾನೆ ಇರ್ತಾರೆ. ಹಾಗೆ ಗರುಡನಿಗೂ ಕೂಡ ಹೆಂಡತಿ ಇದ್ದಾಳೆ. ಈಗ ಗರುಡನಿಗೆ ಬೇರೆ ಬೇರೆ ಹೆಸರುಗಳಿದ್ಯಾ ಅಂತ? ಈಗ ವಿನತೆಯ ಮಗ ಆಗಿರೋದ್ರಿಂದ ವೈನತೆಯ ಅಂತ ಕೂಡ ಹೇಳ್ತಾರೆ. ಹೌದು, ಹೀಗೆ ಬೇರೆ ಬೇರೆ ಹೆಸರುಗಳು ಇವೆಯಾ ಅಂತ? ಹೌದು, ಅನೇಕ ವಿಧವಾದಂತಹ ಹೆಸರುಗಳು ಪುರಾಣದಲ್ಲಿ ಕಾಣುತ್ತೆ. ಒಂದು ಗರುಡ, ಸುಪರ್ಣ, ತಾರ್ಕ್ಷ್ಯ, ವೈನತೇಯ, ನಾಗಾಂತಕ. ನಾಗಾಂತಕ ಅಂದ್ರೆ ಹಾವುಗಳನ್ನೆಲ್ಲ ಕೊಂದು ಹಾಕುವಂತವನು. ವಿಷ್ಣು ರಥ ಅಂತ ಕರೀತಾರೆ. ರಥ ಅನ್ನೋ ಶಬ್ದಕ್ಕೆ ನಾವು ಬೇರೆ ಏನೋ ಕಲ್ಪನೆ ಮಾಡ್ಕೊಳ್ಳೋದು ಬೇಡ, ಕೂತ್ಕೊಂಡು ಹೋಗೋದು. ಸಿಂಪಲ್ ಆಗಿ ನಾವು ಓಡಿಸೋ ನಮ್ ಗಾಡಿನೇ ನಾವು ರಥ ಅಂತ ಕರಿಬಹುದು, ನಾವು ಅದ್ರಲ್ಲಿ ಹೋಗ್ತೀವಿ. ಹಾಗೆ ವಿಷ್ಣುವಿನ ರಥ ಯಾರು? ಗರುಡ. ಇನ್ನು ಪನ್ನಗಾಶನ ಅಂದ್ರೆ ಹಾವುಗಳನ್ನೇ ತಿಂದು ಬದುಕುವಂಥವನು. ಈ ತರ ಅವನು ಮಾಡೋಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವನ ಬೇರೆ ಬೇರೆ ಹೆಸರುಗಳು ಪುರಾಣಗಳಲ್ಲಿ ಕೇಳ್ತಾವೆ. ಈಗ ಗರುಡನ್ಗೆ ಸಂಬಂಧಿಸಿದ ಹಾಗೆ ವಿಶೇಷವಾಗಿರುವಂತ ದೇವಾಲಯಗಳಿವ್ಯಾ? ಎಲ್ಲಿದೆ ಅದು ಅಂತ? ಭಾರತದಲ್ಲಿ ದೇವಾಲಯಗಳಿಗೇನು ಕೊರತೆನೇ ಇಲ್ಲ, ಸಾಕಷ್ಟು ಇದೆ. ಅದರಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಕೆಲವು ನಾವು ಹೇಳಬೇಕಾಗಿರುವಂತಹ ದೇವಸ್ಥಾನಗಳು ಅಂತಂದ್ರೆ, ಮೊದಲನೇದಾಗಿ ಕುಂಭಕೋಣದ ಹತ್ರ ಇರುವಂತಹ ಕಲ್ಗರುಡಾರ್ ಅನ್ನುವಂಥ ಒಂದು ದೇವಸ್ಥಾನ ತುಂಬಾ ಪ್ರಸಿದ್ಧವಾದಂತಹದ್ದು. ದೇವರನ್ನ ಆ ಗರುಡನ ಮೇಲೆ ಕೂಡಿಸಿ ಗರುಡನನ್ನೇ ತಗೊಂಡ್ಬರ್ತಾರೆ, ವಾಹನವಾಗಿ ಅಂತ ಇಟ್ಕೊಂಡು ಅವನ್ನ ತಗೊಂಡ್ಬರ್ತಾರೆ, ಹೊತ್ಕೊಂಡು ಬರ್ತಾರೆ. ಹೇಗೆ ಹೊತ್ಕೊಂಡ್ ಬರ್ತಾರೆ ಅಂದ್ರೆ, ಅಲ್ಲಿ 7 ಕಂಬಗಳಿವೆ. 7 ಕಂಬಗಳಲ್ಲಿ ಮೊದಲನೇ ಕಂಬಕ್ಕೆ ಆ ಗರುಡನ್ ಸಮೇತ ಇಬ್ಬರೇ ಎತ್ಕೊಂಡಿರ್ತಾರೆ ದೇವರನ್ನ. 2ನೇ ಕಂಬಕ್ಕೆ 4 ಜನ ಎತ್ಕೋತಾರೆ. 3ನೇ ಕಂಬಕ್ಕೆ 8 ಜನ ಎತ್ಕೋತಾರೆ. ಯಾಕೆ ಎತ್ಕೋತಾರೆ? ಎತ್ಕೊಳಕ್ ಆಗಲ್ಲ ಇಬ್ಬರಿಗೆ, ಅದಕ್ಕೆ. 7ನೇ ಕಂಬಕ್ಕೆ ಬರ್ಬೇಕಾದ್ರೆ 64 ಜನ ಎತ್ಕೋತಾರ ಅದನ್ನ.
ಅಲ್ಲಿ ತನಕ ಹೀಗೆ ಉತ್ಸವ ತಗೊಂಡು ಹೋಗಿ ವಾಪಸ್ ಬರ್ಬೇಕಾದ್ರೆ 64, 32, 16, 8, 4, 2 ಮತ್ತೆ ಕೊನೆಗೆ ಇಬ್ಬರೇ ಎತ್ಕೋತಾರೆ. ಕೊನೆಗೆ ಅವ್ರನ್ನ ಇಬ್ಬರೇ ಹೋಗಿ ಗರುಡನನ್ನು ಇಟ್ಟು ಆಮೇಲೆ ದೇವರನ್ನ ತಗೊಂಡೋಗಿ ಇಡ್ತಾರೆ. ಅಂದ್ರೆ ಈ ದೇವಸ್ಥಾನದ ವಿಶೇಷ ಗರುಡನ ಸನ್ನಿಧಾನ ಅಷ್ಟಿದೆ. ಆ ಗರುಡ ದೇವರನ್ನ ಹೊತ್ಕೊಂಡು ಹೋಗ್ತಾ ಹೋಗ್ತಾ ದೇವರೂ ಭಾರ ಆಗ್ತಾನೆ, ಗರುಡನೂ ಭಾರ ಆಗ್ತಾನೆ, ಜನಗಳಿಗೆ ಎತ್ಕೊಳಕ್ಕಾಗಲ್ಲ. ಇದು ಬಹಳ ಪ್ರಸಿದ್ಧವಾದದ್ದು, ನೀವು ಕೂಡ ನೋಡ್ಬೋದು. ಕಲ್ ಗರುಡಾರ್ ಅಂತ ಬಹಳ ಪ್ರಸಿದ್ಧವಾದದ್ದು. ಇದು ಒಂದು. ಮುಳುಬಾಗಿಲಿನ ಹತ್ತಿರದಲ್ಲಿ ಮತ್ತೊಂದು ಪ್ರಸಿದ್ಧವಾದ ಗರುಡನ ದೇವಸ್ಥಾನ ಇದೆ. ಇನ್ನು ಗರುಡ ಚಟ್ಟಿ ಅನ್ನೋ ಹೆಸರಿನಿಂದ ಋಷಿಕೇಶದಲ್ಲೊಂದು, ಉತ್ತರಾಖಂಡದ ಋಷಿಕೇಶ್, ಅಲ್ಲೊಂದು ಗರುಡನ ದೇವಸ್ಥಾನ ಇದೆ ಅಂತ ಕೇಳ್ತೀವಿ. ಮತ್ತೊಂದು ಕೇರಳದಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ತೀವಿ. ಎಲ್ಲಾ ಕಡೆಗಳಲ್ಲಿ, ತುಂಬಾ ಕಡೆಗಳಲ್ಲಿ ಗರುಡನ ದೇವಸ್ಥಾನ ಇದೆ. ಆದ್ರೆ ಇದೆಲ್ಲ ಮೀರಿ ದೇವರು ಎಲ್ಲಿದಾನೋ ಅಲ್ಲೆಲ್ಲ ಗರುಡ ಇದ್ದೇ ಇದೆ. ಹಾಗಾಗಿ ಎಲ್ಲಾನು ಗರುಡನ ದೇವಸ್ಥಾನ ಅಂತಾನೆ ನಾವು ಕರಿಬಹುದು. ಈಗ ಗರುಡನ ಈ ಜನ್ಮ ವೃತ್ತಾಂತವನ್ನೆಲ್ಲ ಕೇಳಿದ್ರೆ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನಾವಿಷ್ಟು ಕಥೆಗಳನ್ನ ಕೇಳಿದಾಗ ಗರುಡನ ಕ್ಯಾರೆಕ್ಟರ್ ಏನು ಅಂತ ನಮ್ಗೆ ಅರ್ಥ ಆಯ್ತು. ಹೌದು. ಮೊದಲನೇದಾಗಿ ನಿಸ್ವಾರ್ಥ, ಮಾತೃಭಕ್ತಿ. ಇದ್ರ ಮೇಲೆ ಗರುಡನನ್ನ ವೇದ ಸ್ವರೂಪ ಅಂತ ಕರೀತಾರೆ. ಅವನ ರೆಕ್ಕೆಗಳೇನಿದೆಯಲ್ಲ, ಆ ರೆಕ್ಕೆಗಳು ಕೂಡ ವೇದ ಸ್ವರೂಪ. ಕೇವಲ ಅವನು ಒಂದ್ಸಲಿ ರೆಕ್ಕೆ ಹೊಡೆದ್ರೆ ಸಾಕು, ದೇವತೆಗಳೆಲ್ಲ ಆ ಕಡೆ ಈ ಕಡೆ ಹೋಗಿ ಬಿದ್ದೋಗ್ತಾ ಇದ್ರಂತೆ. ಅಷ್ಟು ಶಕ್ತಿಶಾಲಿಯಾದ ರೆಕ್ಕೆಯ ಗರುಡ ತಾನು ಬೇಕಂತ ಒಬ್ರಿಗೆ ತೊಂದರೆ ಕೊಟ್ಟವನಲ್ಲ. ಅಂದ್ರೆ ಒಂದು ನಿಸ್ವಾರ್ಥ ಅನ್ನೋದು ಒಂದ್ ಪಕ್ಕಕ್ಕಿದ್ದು ಇಟ್ಕೊಂಡ್ರೆ, ಶಕ್ತಿ ಇದೆ ಅಂತ 4 ಜನಕ್ಕೆ ತೊಂದರೆ ಕೊಡಬಾರ್ದು, ಶಕ್ತಿ ಇದೆ ಅಂತ 4 ಜನಕ್ಕೆ ಸಹಾಯ ಮಾಡಬೇಕು. ಹೌದು. ಇದು ಜೀವನದ ಮೌಲ್ಯ. ಇಂಥ ಮೌಲ್ಯಗಳನ್ನ ಅಳವಡಿಸಿಕೊಂಡ ಗರುಡನ ಕಥೆಯನ್ನು ಕೇಳಿದ್ರೆ ಹೌದಪ್ಪ, ನಾವು ಹೀಗಿರ್ಬೇಕು ಅನ್ಸತ್ತೆ. ಎಲ್ಲಾ ದೋಷ ಅಂದ್ರೆ ನಮ್ಗೆ ಏನ್ ದೋಷ ಹೋಗ್ಬೇಕಾಗಿದೆ? ಮನಸ್ಸಿನ ದೋಷಗಳೇ ತಾನೇ ಹೋಗ್ಬೇಕಾಗಿರೋದು. ಮನಸ್ಸಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಆಲೋಚನೆಗಳು ಅವೆಲ್ಲ ದೂರ ಆಗೋದೇ ನಮ್ಗೆ ನಿಜವಾಗ್ಲೂ ಬೇಕಾಗಿರೋದು. ಗರುಡನ ಕಥೆ ಕೇಳಿದಾಗ ನಮಗೂ ಕೂಡ ನಿಸ್ವಾರ್ಥತೆ ಬರುತ್ತೆ, 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಜೊತೆಗೆ ಈ ಹಾವಿನಂಥ ಜನಗಳಿಂದ ಹೆಂಗ್ ದೂರ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಮಾನಸಿಕವಾದಂತಹ ದೋಷಗಳನ್ನ ವಿಶೇಷವಾಗಿ ಪರಿಹಾರ ಮಾಡುವಂಥವನು, ಜೊತೆಗೆ ವೇದ ಸ್ವರೂಪ ಆಗಿರೋದ್ರಿಂದ ನಮಗೆ ವಿಶೇಷವಾದಂತಹ ಜ್ಞಾನವನ್ನು ಕೂಡ ಗರುಡ ಕೊಡ್ತಾನೆ ಅನ್ನುವಂಥದ್ದು ನಂಬಿಕೆ. ಹಾಗಾಗಿ ದೋಷಗಳು ಹೋಗತ್ತೆ ಅಂತ ಹೇಳ್ತಾರೆ. ಗರುಡನ ಬಗ್ಗೆ, ಗರುಡನ ಜನ್ಮ ವೃತ್ತಾಂತದ ಬಗ್ಗೆ, ಗರುಡನ ಕ್ಷೇತ್ರಗಳ ಬಗ್ಗೆ ಇಷ್ಟೊಂದು ವಿಚಾರಗಳನ್ನ ಇಷ್ಟು ಸೊಗಸಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಇಷ್ಟು ಸಮಯ ನಮಗೆ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ. ಖಂಡಿತ. ನಮ್ಮ ಟೈಟಲ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಭಗವಂತನ ಆರಾಧನೆಯಲ್ಲಿ ದಯವಿಟ್ಟು ಇದನ್ನೆಲ್ಲ ಬಳಸಬೇಕು. ಖಂಡಿತ. ಗರುಡನ ವಿಚಾರಗಳನ್ನು ತಿಳಿಸ್ಕೊಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.